ಕರ್ನಾಟಕದ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮುಂಜಾನೆಯ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ಒಂದು ಜೀವಶಾಸ್ತ್ರ ತರಗತಿಗೆ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸುಮಾರು ಈ ಒಂದು 80+ ಡೇಸ್ ಆಗ್ತಾ ಬರ್ತಾ ಇದೆ. ಒಂದು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ತಮಗೆಲ್ಲರಿಗೂ ಈ ಒಂದು KS ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಉಚಿತ ತರಬೇತಿ ಆನ್ಲೈನ್ ಮುಖಾಂತರ ನೀವು ಪಡೆದುಕೊಳ್ತಾ ಇದ್ದೀರಿ. ಈ ಒಂದು ಮುಂದಿನ ದಿನಮಾನಗಳಲ್ಲಿ ಧಾರವಾಡದಲ್ಲಿ ಒಂದು ಬೃಹತ್ ಒಂದು ಫಂಕ್ಷನ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕಂತ ಹೇಳಿ ಸಂತೋಷ್ ಲಾಡ್ ಫೌಂಡೇಶನ್ ದವರು ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ನೀವು ಕೂಡ ಸಿದ್ಧರಾಗಿರಿ. ಏನಪ್ಪಾ ಅಂತ ಹೇಳಿ ನೋಡಿದಾಗ, ಆ ಫಂಕ್ಷನ್ಗೆ ಯಾರ್ಯಾರು ಅಟೆಂಡ್ ಆಗ್ತಿರಲ್ಲ, ಆ ಅಟೆಂಡ್ ಆದವರಿಗೆ ಆ ಒಂದು ಫಂಕ್ಷನ್ ಅಲ್ಲಿ ಒಂದು ಸಿಹಿಯಾದ ಸುದ್ದಿ ಬರ್ತದ. ಏನಪ್ಪಾ ಅಂತ ಹೇಳಿದಾಗ, KS ಯಾರು ಈ ಒಂದು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಇಂಟರ್ವ್ಯೂ ಅಂತ ಹೇಳ್ತಾ ಇದ್ದೀವಿ, ಯಾರು KS ಅನ್ನ ಟಾರ್ಗೆಟ್ ಇಟ್ಕೊಂಡಿದ್ರಲ್ಲ ಅವರಿಗೆ ಬಹಳಷ್ಟು ಒಂದು ಖುಷಿ ಆಗ್ತಕ್ಕಂಥ ಒಂದು ವಿಚಾರವನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಲಾಡ್ಸ್ ಅವರಿಂದ ಆ ಒಂದು ಮಾಹಿತಿ ಹೊರಬೀಳ್ತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಒಂದು ಫಂಕ್ಷನ್ಗೆ ಅಟೆಂಡ್ ಆಗ್ಬೇಕು. ಜೊತೆಗೆ ಯಾರಿಗೆ ಗೊತ್ತಿಲ್ಲ ಅಂತವರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಏನ್ ಮಾಡ್ರಿ, ಶೇರ್ ಮಾಡ್ತಾ ಬರ್ಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿ ನೋಡ್ರಿ, ಜೀವನದಲ್ಲಿ ನಾವು ಒಂದು ಸರ್ಕಾರಿ ಹುದ್ದೆ ಆಗಿರ್ಬೋದು ಅಥವಾ ಒಂದು ಸಾಧನೆ ಮಾಡ್ಬೇಕಾದ್ರೆ ನಾವು ಕಷ್ಟ ಪಡ್ಲೇಬೇಕು ಅಂತ ಹೇಳ್ತೀವಿ. ನಾವು ಕಷ್ಟ ಪಡ್ಲಿಲ್ಲ ಅಂತ ತಿಳ್ಕೊರಿ ಯಾವ್ದು ಸಿಗಂಗಿಲ್ಲ. ಯಾಕಂತ ಹೇಳಿದಾಗ ಕೆಲವೊಂದು ಸಾರಿ ನಾವು ಏನ್ ಮಾಡ್ಬೇಕಾಗ್ತದೆ, ಕೆಲವೊಂದನ್ನ ತ್ಯಾಗ ಮಾಡ್ಬೇಕಾಗ್ತದೆ. ಒಂದು ವರ್ಷ ನೌಕರಿ ಹಿಡಿಬೇಕಾಗಿತ್ತು ಅಂತ ಹೇಳಿದಾಗ ಒಂದಿಷ್ಟು ಎಲ್ಲವನ್ನು ತ್ಯಾಗ ಮಾಡ್ಬೇಕಾಗ್ತದೆ. ಅದೇ ರೀತಿ ಇಲ್ಲಿಯೂ ಕೂಡ ನಾವು ಒಂದು ಕಷ್ಟವನ್ನ ಪಡ್ತಾ ಹೋಗ್ಬೇಕು. ಕೆಲವೊಬ್ರು ಹೆಂಗ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಧಾರವಾಡದಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಸ್ಟಡಿ ಮಾಡೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಅವರಲ್ಲಿ ಕೂಡ ಒಂದು ನೋಡ್ರಿ ಯಾವ ರೀತಿ ಓದ್ಬೇಕಂತಕ್ಕಂಥ ಒಂದು ಮನಸ್ಥಿತಿ ಅದ. ಈ ಕೆಲವೊಬ್ರು ದುಡ್ಡಿದ್ರು ಕೂಡ ಓದಲ್ರಿ. ಪ್ರಸ್ತುತ ದಿನಮಾನಗಳಲ್ಲಿ ಮನೆಗಳಲ್ಲಿ ದುಡ್ಡು ಹಾಕ್ತಾರ, ಧಾರವಾಡಕ್ಕೆ ಓದ್ರಿ ಅಂತ ಹೇಳಿ ಕಳಿಸಿರ್ತಾರ. ಕೆಲವೊಬ್ರು ದುಡ್ಡಿದ್ರು ಕೂಡ ಏನ್ ಮಾಡಲ್ಲ, ಓದಲ್ಲ. ಆದ್ರೆ ಅಂತ ಒಂದು ಜನಗಳಲ್ಲಿ ಕೂಡ ಕೆಲವೊಂದಿಷ್ಟು ಜನಗಳನ್ನು ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಸ್ಪರ್ಧಾರ್ಥಿಗಳು ಅಂತ ಹೇಳಿದಾಗ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಧಾರವಾಡದಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅಂತವ್ರು ಕೂಡ ಬಹಳಷ್ಟು ಜನ ಈ ಪ್ರಸ್ತುತ ಜಾಬ್ ಅನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಬಹಳಷ್ಟು ಉದಾಹರಣೆಗಳದಾವ. ಅಂದ್ರೆ ಇಲ್ಲಿ ನೋಡ್ರಿ, ಈ ಒಂದು ಬೆಟ್ಟ ನಿನಗಾಗಿ ಬಾಗುವುದಿಲ್ಲ ಅಂತ ಹೇಳ್ತಾರೆ. ಬೆಟ್ಟ ನಿನಗಾಗಿ ಬಾಗುವುದಿಲ್ಲ, ಕಷ್ಟಪಟ್ಟು ಹತ್ತಿದರೆ ನಿನ್ನ ಪಾದದಡಿ ಬರುತ್ತದೆ ಅಂತ ಹೇಳ್ತಾರೆ ಅವ್ರು. ಬೆಟ್ ನಮಗೋಸ್ಕರ ಬಾಗಂಗಿಲ್ರಿ. ಅಂದ್ರೆ ಕಷ್ಟಗಳು ಅಂತ ಹೇಳ್ತಾ ಇದ್ದೀವಿ, ಅಥವಾ ಒಂದು ನೌಕರಿ ಆಗಿರ್ಬೋದು, ನಮಗೋಸ್ಕರನ ಬರಂಗಿಲ್ಲ. ನಾವೇ ಅದನ್ನ ಪಡ್ಕೊಳ್ಬೇಕಾದ್ರ ನಾವು ಅದ್ರ ಗುಡಿಗೆ ಏನ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ಟು ಸರಿಯಾದ ಮಾರ್ಗದಲ್ಲಿ ನಡೆದಿದ್ದೆ ಆದ್ರೆ ಬೇಗನೆ ನಾವು ಕೂಡ ಏನ್ ಮಾಡ್ಬೋದು, ಸಾಧನೆ ಮಾಡಬಹುದು ಅಂತೇಳಿ ಈ ಮೂಲಕ ನಿಮಗೆ ತಿಳಿಸುತ್ತಾ, ಈ ಒಂದು ನಿನ್ನೆ ಒಂದು ತರಗತಿಗಳಲ್ಲಿ ನಾವು ಜೀವಕೋಶದ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಶೆಲ್ ಅಂತ ಹೇಳಿ ನೋಡಿದೀವಿ, ಜೀವಕೋಶ. ಈ ಒಂದು ಜೀವಕೋಶ ಅಂತ ಹೇಳಿ ನೋಡಿದಾಗ ಪ್ರತಿಯೊಂದು ಸಜೀವಿಗಳ ಮೂಲಭೂತ ಘಟಕ ಯಾವುದಾಗಿದೆ ಅಂತ ಹೇಳಿ ಕೇಳಿದ್ರೆ ಜೀವಕೋಶ ಅಂತ ಹೇಳ್ತೀವಿ. ಜೀವಕೋಶ, ಶೆಲ್ ಅಂದರೆ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಅಂತ ಹೇಳಿ ಕರಿತೀವಿ. ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಅಂತ ಹೇಳ್ತೀವಿ. ಮೂಲಭೂತ ಘಟಕ ಯಾವುದು? ಶೆಲ್ ಅಂತ ಹೇಳ್ತಾ ಇದೀವಿ. ಈ ಒಂದು ಮೊಟ್ಟ ಮೊದಲಿಗೆ ಶೆಲ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಹೇಳಿದಾಗ ನಿಮ್ಗೆ ಆಲ್ರೆಡಿ ಗೊತ್ತದ. ಯಾರು? ರಾಬರ್ಟ್ ಹುಕ್ ಅಂತಕ್ಕಂತಹ ವಿಜ್ಞಾನಿ ಈ ಒಂದು 1665ರಲ್ಲಿ ಒಂದು ಜೀವಕೋಶದ ಬಗ್ಗೆ ಮಾಹಿತಿಯನ್ನು ಇಡೀ ಜಗತ್ತಿಗೆ ತಿಳಿಸ್ತಾ ಹೋಗ್ತಾರೆ. ನಂತರ ದಿನಮಾನಗಳಲ್ಲಿ ಈ ಒಂದು ಮೈಕ್ರೋಸ್ಕೋಪ್ ಅನ್ನ ಲೆವನ್ ಹಾಕ್ ಅವರು ಪತ್ತೆ ಹಚ್ತಾ ಹೋಗ್ತಾರೆ, ತಯಾರಿಸುತ್ತಾರೆ ಅಂತ ಹೇಳಿದ್ವಿ. ಇಲ್ಲಿ ಈ ಒಂದು ಜೀವಕೋಶದ ಡೈಗ್ರಾಮ್ ಅನ್ನ ಡ್ರಾ ಮಾಡಿದ್ವಿ ನಾವು ನಿನ್ನೆ. ಜೀವಕೋಶದ ಡೈಗ್ರಾಮ್ ನೋಡ್ರಿ. ಶೆಲ್ ಡೈಗ್ರಾಮ್ ಇಂಪಾರ್ಟೆಂಟ್ ಆಗ್ತದ. ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ ಒಂದೇ ಡೈಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಜೀವಕೋಶ 3 ಭಾಗಗಳಿಂದ ಮಾಡಲ್ಪಟ್ಟಿದೆ. ಆ 3 ಭಾಗಗಳು ಯಾವುವು ಅಂತ ಹೇಳಿ ನೋಡಿದಾಗ, ಒಂದು ಕೋಶ ಪೊರೆ ಅಂತ ಹೇಳ್ತಾ ಇದೀವಿ, ಇನ್ನೊಂದು ಕೋಶ ದ್ರವ್ಯ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಮಧ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ನ್ಯೂಕ್ಲಿಯಸ್ ಅಂತ ಹೇಳಿ ಕೊಡ್ತೀವಿ, ನ್ಯೂಕ್ಲಿಯಸ್. ಈ ರೀತಿ ನ್ಯೂಕ್ಲಿಯಸ್ ಒಳಗಡೆ ಇನ್ನೊಂದು ಭಾಗ ಕಂಡು ಬರ್ತದ, ಅದನ್ನ ಕಿರುಕೋಶ ಕೇಂದ್ರ ಅಂತ ಹೇಳಿ ಕರೆದಿದ್ದೀವಿ. ಅದೇ ರೀತಿ ನ್ಯೂಕ್ಲಿಯಸ್ ಮೇಲ್ಭಾಗದಲ್ಲಿ ಇನ್ನೊಂದು ಪಾರ್ಟ್ ಕಂಡು ಬರ್ತದ, ಯಾವುದು ಅಂತ ಹೇಳಿದಾಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿದ್ದೀವಿ. ಅದೇ ರೀತಿ ಈ ಒಂದು ಜೀವಕೋಶದಲ್ಲಿ
ಅನೇಕ ಭಾಗಗಳು ಅಂತ ಹೇಳಿ ನೋಡಿದಾಗ ಒಂದು ರೈಬೋಸೋಮ್ ಆಗಿರ್ಬೋದು, ಅದೇ ರೀತಿ ಲೈಸೋಸೋಮ್ ಆಗಿರ್ಬೋದು, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಕ್ಲೋರೋಫ್ಲಾಸ್ಟ್ ಆಗಿರ್ಬೋದು, ವ್ಯಾಕ್ಯೂಲ್ಸ್ ಆಗಿರ್ಬೋದು, ಸೆಂಟ್ರೋಸೋಮ್ ಆಗಿರ್ಬೋದು, ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಗಾಲ್ಗಿ ಸಂಕೀರ್ಣ. ಈ ರೀತಿ ನಾವು ಅನೇಕ ಕಣದಂಗಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ಮೇಲ್ಭಾಗವನ್ನ ಏನಂತ ಹೇಳಿ ಕರೆದಿದ್ದೀವಿ, ಶೆಲ್ ವಾಲ್ ಅಂತ ಹೇಳಿ ನೋಡ್ತೀವಿ. ಶೆಲ್ ವಾಲ್ ಅಂದರೆ ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ, ಕೋಶ ಭಿತ್ತಿ. ಈ ಒಂದು ಜೀವಕೋಶದಲ್ಲಿ ಅಂತ ಹೇಳಿ ನೋಡಿದಾಗ ಒಂದು ದ್ರವ ಪದಾರ್ಥ ಕಂಡು ಬರ್ತದ. ಆ ದ್ರವ ಪದಾರ್ಥವನ್ನು ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಅದನ್ನ ಕೋಶ ದ್ರವ್ಯ ಅಂತ ಹೇಳಿ ಕರಿತೀವಿ. ಯಾವ ದ್ರವ್ಯ? ಕೋಶ ದ್ರವ್ಯ. ಸೈಟೋಪ್ಲಾಸ್ಮಾ ಅಂತ ಹೇಳಿ ಕರಿತೀವಿ. ಸೈಟೋಪ್ಲಾಸ್ಮಾ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಶೆಲ್ ವಾಲ್ ಕೆಳಭಾಗದಲ್ಲಿ ಕಂಡು ಬರ್ತಕ್ಕಂತ ಒಂದು ಪಾರ್ಟ್ ಯಾವ್ದಂತ ಹೇಳಿ ನೋಡಿದ್ರೆ ಶೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿ ನೋಡಿದೀವಿ. ಶೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಇದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ EPR ಅಂತ ಶಾರ್ಟ್ ಆಗಿ ಬರೀತಾ ಇದೆ ನೋಡ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದೇ ರೀತಿ ಇದನ್ನ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ, ನ್ಯೂಕ್ಲಿಯಸ್. ಅದೇ ರೀತಿ ಇದನ್ನ ನ್ಯೂಕ್ಲಿಯೋಲಸ್ ಅಂತ ಹೇಳ್ತೀವಿ, ಕಿರುಕೋಶ ಕೇಂದ್ರ, ನ್ಯೂಕ್ಲಿಯೋಲಸ್ ಕಿರುಕೋಶ ಕೇಂದ್ರ, ಇದು ನ್ಯೂಕ್ಲಿಯಸ್. ನೆಕ್ಸ್ಟ್ ವ್ಯಾಕ್ಯೂಲ್ಸ್, 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 ಮೈಟೋಕಾಂಡ್ರಿಯಾ, 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 ಸೆಂಟ್ರೋಸೋಮ್ಸ್, ಸೆಂಟ್ರೋಸೋಮ್ಸ್. ನೆಕ್ಸ್ಟ್ ಇಲ್ಲೊಂದು ಪಾರ್ಟ್ ಕಂಡು ಬರ್ತಾ ಇದೆ ನೋಡ್ರಿ, ಇದನ್ನ ನಾವು ಕ್ಲೋರೋಫ್ಲಾಸ್ಟ್ ಅಂತ ಹೇಳಿ ಕರಿತೀವಿ, ಕ್ಲೋರೋಫ್ಲಾಸ್ಟ್. ಅದೇ ರೀತಿ ಲೈಸೋಸೋಮ್, ಲೈಸೋಸೋಮ್. ನೆಕ್ಸ್ಟ್ ರೈಬೋಸೋಮ್, ರೈಬೋಸೋಮ್. ಈ ರೀತಿ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂತಹ ಭಾಗಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಅಂದರೆ ಈ ಒಂದು ಜೀವಕೋಶ ಅಂತ ಹೇಳಿದಾಗ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ. ಸಸ್ಯ ಜೀವಕೋಶ ಈ ಒಂದು ಪ್ರಾಣಿ ಜೀವಕೋಶಕ್ಕಿಂತ ಏನಾಗಿರ್ತದೆ, ದೊಡ್ಡದಾಗಿರುತ್ತದೆ ಅಂತ ಹೇಳಿ ನಿನ್ನೆ ಕ್ಲಾಸ್ ಅಲ್ಲಿ ನಾವು ವ್ಯತ್ಯಾಸವನ್ನು ನೋಡ್ತಾ ಬರ್ತಾ ಇದೀವಿ. ಈ ಒಂದು ಪ್ರತಿಯೊಂದು ಜೀವಕೋಶ ಅಂತ ನೋಡಿದಾಗ ಮೊಟ್ಟ ಮೊದಲಿಗೆ ಒಂದು ಕೋಶ ಸಿದ್ಧಾಂತವನ್ನು ಮಂಡಿಸಿದ ಇಬ್ಬರು ವಿಜ್ಞಾನಿಗಳು ಯಾರು ಅಂತ ಹೇಳಿದಾಗ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡಾರ್ ಶ್ವಾನ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳು 1838-39ರಲ್ಲಿ ಕೋಶ ಸಿದ್ಧಾಂತವನ್ನು ಮಂಡಿಸುತ್ತಾರೆ. ಹಾಗಾದ್ರೆ ಆ ಕೋಶ ಸಿದ್ಧಾಂತದ ಪ್ರಕಾರ ಏನಪ್ಪಾ ಅಂತ ಹೇಳಿದಾಗ ಪ್ರತಿಯೊಂದು ಜೀವಿಗಳು ಜೀವಕೋಶಗಳಿಂದ ಏನಾಗಿವೆ, ಮಾಡಲ್ಪಟ್ಟಿವೆ ಅಂತ ಹೇಳ್ತೀವಿ. ಪ್ರತಿಯೊಂದು ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಒಂದು ಜೀವಿಯು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಜೀವಕೋಶಗಳಿಂದ ಏನಾಗಿರ್ತದ, ಮಾಡಲ್ಪಟ್ಟಿರುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಒಂದು ಜೀವಕೋಶ ಮತ್ತೆ ಏನಾಗ್ತದ, ಡಿವೈಡ್ ಆಗಿ ಹೊಸ ಒಂದು ಜೀವಕೋಶ ಏನಾಗಬಹುದು, ಉತ್ಪತ್ತಿ ಆಗ್ಬಹುದು ಅಂತ ಹೇಳ್ತಾ ಇದೀವಿ. ಈ ರೀತಿ ನಾವು ಕೋಶ ಸಿದ್ಧಾಂತದ ಹೇಳಿಕೆಗಳನ್ನ ಅಬ್ಸರ್ವ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ಕೋಶ ಭಿತ್ತಿ ಕೇವಲ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಏನಾಗುತ್ತದೆ, ಕಂಡು ಬರುತ್ತದೆ. ಕೋಶ ಭಿತ್ತಿ ಶೆಲ್ ವಾಲ್ ಅಂತ ಹೇಳಿ ಕರಿತೀವಿ, ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಹಾಗಾದ್ರೆ ಶೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ಹೇಳಿ ಕೊಡ್ತೀವಿ. ಇದು ಒಂದು ಜೀವಕೋಶಕ್ಕೆ ಆಕಾರ, ಆಧಾರ ಮತ್ತು ಏನು ಒದಗಿಸುತ್ತದೆ, ರಕ್ಷಣೆಯನ್ನು ಒದಗಿಸುತ್ತದೆ ಅಂತ ನೋಡಿದೀವಿ. ಅದೇ ರೀತಿ ಎರಡನೇದಾಗಿ ಶೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಕೋಶ ಪೊರೆ ಅಂತ ಹೇಳಿ ಕರಿತೀವಿ. ಈ ಒಂದು ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನೋಡಿದಾಗ ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಏನಾಗಿದೆ, ಮಾಡಲ್ಪಟ್ಟಿದೆ. ಕೋಶ ಪೊರೆಯು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ. ಈ ಕೋಶ ಪೊರೆ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದಾಗ ಜೀವಕೋಶಗಳಿಗೆ ಹೊರಗಿನಿಂದ ಆಹಾರವನ್ನು ಏನ್ ಮಾಡ್ತದ, ತಂದು ಕೊಡುತ್ತದೆ. ಆಮೇಲೆ ಜೀವಕೋಶದಲ್ಲಿ ಉಂಟಾಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡ್ತದ, ಹೊರ ಹಾಕಲು ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಶೆಲ್ ಮೆಂಬ್ರೇನ್. ಈ ಒಂದು ಕೋಶ ಪೊರೆ ಎರಡು ಜೀವಕೋಶಗಳಲ್ಲಿ ಏನಾಗುತ್ತದೆ, ಕಂಡು ಬರುತ್ತದೆ ಅಂತ ಹೇಳಿ ಕೊಡ್ತೀವಿ. ಕೋಶ ಪೊರೆ ಎರಡು ಜೀವಕೋಶಗಳಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಸೈಟೋಪ್ಲಾಸ್ಮಾ ಅಂತ ಹೇಳಿ ನೋಡಿದೀವಿ. ಕನ್ನಡದಲ್ಲಿ ಕೋಶ ದ್ರವ್ಯ ಅಂತ ಹೇಳಿ ಕರಿತೀವಿ. ಈ ಒಂದು ಕೋಶ ದ್ರವ್ಯ ಎರಡು ಜೀವಕೋಶಗಳಲ್ಲಿ ಕಂಡು ಬರುತ್ತದೆ. ಜೊತೆಗೆ ಇದು ಯಾವ ರೂಪದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ದ್ರವ ರೂಪದಲ್ಲಿ ಕಂಡು ಬರತಕ್ಕಂತ ಒಂದು ಕೋಶ ದ್ರವ್ಯ ಅನೇಕ ಭಾಗಗಳನ್ನು ಒಳಗೊಂಡಿದೆ. ಹೌದ್ರಿ, ಅನೇಕ ಭಾಗಗಳನ್ನು ಒಳಗೊಂಡಿದೆ. ಆ ಭಾಗಗಳನ್ನ ಏನೆಂದು ಕರೆಯುತ್ತಾರೆ, ಶೆಲ್ ಆರ್ಗ್ಯಾನಲ್ಸ್ ಅಂತ ಹೇಳಿ ಕರಿತೀವಿ. ನಾವು ಏನಂತ ಹೇಳಿ ಕರಿತೀವಿ, ಶೆಲ್ ಆರ್ಗ್ಯಾನಲ್ಸ್. ಶೆಲ್ ಆರ್ಗ್ಯಾನಲ್ಸ್ ಅಂದರೆ ಕಣದಂಗಗಳು ಅಂತ ಹೇಳಿ ಕರಿತೀವಿ. ಕಣದಂಗಗಳು.
ಈ ಒಂದು ಕಣದಂಗಗಳು ಅಂತ ಹೇಳಿ ನೋಡಿದಾಗ ಮೊದಲನೇದಾಗಿ ಕಣದಂಗಗಳಲ್ಲಿ ನಾವು ಮಾಹಿತಿ ನೋಡ್ತಾ ಬಂದಿದ್ದೀವಿ. ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಕೋಶ ಕೇಂದ್ರ. ಈ ಒಂದು ಕೋಶ ಕೇಂದ್ರ ಎರಡು ಜೀವಕೋಶಗಳಲ್ಲಿ ಕಂಡು ಬರ್ತದ. ಕೋಶ ಕೇಂದ್ರವನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ರಾಬರ್ಟ್ ಬ್ರೌನ್ ಅಂತ ಹೇಳ್ತೀವಿ ಇನ್ ದ ಇಯರ್ ಆಫ್ 1832. ಈ ಒಂದು ಕೋಶ ಕೇಂದ್ರದಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿ ನೋಡಿದಾಗ DNA ಗಳು ಏನಾಗುತ್ತವೆ ಕಂಡು ಬರುತ್ತವೆ ಅಂತ ಹೇಳಿ ನೋಡ್ತಾ ಇದೀವಿ. DNA ಕಂಡು ಬರ್ತದ ಅಥವಾ ಕ್ರೋಮೋಸೋಮ್ಸ್ ಅಂತ ಹೇಳಿ ಕೊಡ್ತಾ ಇದೆ. DNA ಅಂತ ಹೇಳಿ ಬಂದಾಗ ಅಲ್ಲಿ ವರ್ಣತಂತುಗಳು ಕ್ರೋಮೋಸೋಮ್ಸ್. ಆ ಒಂದು ಕ್ರೋಮೋಸೋಮ್ಸ್ ಗಳ ಬಗ್ಗೆ ಮಾಹಿತಿ ನೋಡ್ತಾ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಒಂದು ಕ್ರೋಮೋಸೋಮ್ಸ್ ಗಳಲ್ಲಿ ವೇರಿಯೇಷನ್ ಆಗುವುದರಿಂದ ಅಂದ್ರೆ ಹೆಚ್ಚು ಕಡಿಮೆ ಆಗುವುದರಿಂದ ಆ ಮಾನವರಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದೀವಿ. ನೋಡ್ರಿ, ಮೊದಲನೇದಾಗಿ ಒಂದು ಸಿಂಡ್ರೋಮ್ ಕಂಡು ಬರ್ತಾ ಇತ್ತು, ಕ್ಲೈನ್ ಫೆಲ್ಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಅದನ್ನು. ಕ್ಲೈನ್ ಫೆಲ್ಟರ್ ಸಿಂಡ್ರೋಮ್. ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಪುರುಷರಲ್ಲಿ ಒಂದು X ಕ್ರೋಮೋಸೋಮ್ ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು ಅಂತ ಹೇಳ್ತೀವಿ. ಅಂದ್ರೆ ಕ್ರೋಮೋಸೋಮ್ಸ್ ಗಳ ಸಂಖ್ಯೆ ಎಷ್ಟು 47 ಅಂತ ಹೇಳಿ ನೋಡಿದೀವಿ. ಅಂದರೆ XY ಕ್ರೋಮೋಸೋಮ್ ಇರ್ತಾವ ಸಾಮಾನ್ಯವಾಗಿ, ಇಲ್ಲಿ XX ಏನಾಗ್ತದ Y ಕ್ರೋಮೋಸೋಮ್ ಕಂಡು ಬರುತ್ತವೆ ಅಂತ ಹೇಳಿದೀವಿ. ಈ ರೀತಿ ಕ್ಲೈನ್ ಫೆಲ್ಟರ್ ಸಿಂಡ್ರೋಮ್. ಅದೇ ರೀತಿ ಎರಡನೇದಾಗಿ ನಾವು ಟರ್ನರ್ ಸಿಂಡ್ರೋಮ್ ಅಂತ ಹೇಳಿ ನೋಡಿದೀವಿ. ಟರ್ನರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮ್ ಅಂತ ಹೇಳಿದಾಗ ಮಹಿಳೆಯರಲ್ಲಿ ಒಂದು X ಕ್ರೋಮೋಸೋಮ್ ಏನಾಗುತ್ತದೆ ಕಡಿಮೆಯಾಗುತ್ತದೆ. ಅಂದ್ರೆ ಕ್ರೋಮೋಸೋಮ್ಸ್ ಗಳ ಸಂಖ್ಯೆ ಎಷ್ಟಾಗುತ್ತದೆ 45 ಅಂತ ಹೇಳಿ ನೋಡಿದ್ವಿ. ಕ್ರೋಮೋಸೋಮ್ಸ್ ಗಳ ಸಂಖ್ಯೆ ಎಷ್ಟು 45. ನೆಕ್ಸ್ಟ್ ಇನ್ನೊಂದು ನಂಬರ್ 3 ನೋಡ್ರಿ, ಡೌನ್ ಸಿಂಡ್ರೋಮ್ ಅಂತ ಹೇಳಿ ನೋಡಿದ್ವಿ ನಾವು. ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್ ನಂಬರ್ 3. ಡೌನ್ ಸಿಂಡ್ರೋಮ್. ಇಲ್ಲಿ ನೋಡ್ರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ರಿ. ಡೌನ್ ಸಿಂಡ್ರೋಮ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಈ ಒಂದು ದೇಹದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ 21 ಜೊತೆ ಏನು ಕ್ರೋಮೋಸೋಮ್ಸ್ ಇರ್ತಾವಲ್ಲ ಆ ಕ್ರೋಮೋಸೋಮ್ಸ್ ಗಳಲ್ಲಿ ಒಂದು ಕ್ರೋಮೋಸೋಮ್ ಏನಾಗುತ್ತದೆ ಹೆಚ್ಚಾಗುತ್ತದೆ ಅಂತ ಹೇಳಿ ಕೊಡ್ತೀವಿ. ಒಂದು ಕ್ರೋಮೋಸೋಮ್ ಏನಾಗಿರುತ್ತದೆ ಹೆಚ್ಚಾಗಿರುತ್ತದೆ. ಒಂದು ಕ್ರೋಮೋಸೋಮ್ ಹೆಚ್ಚಾಗಿರುತ್ತದೆ. ಈ ರೀತಿ ಒಂದು ಮಾಹಿತಿ ಅದ, ಸರಿಯಾಗಿ ನೆನಪಿಟ್ಕೊಳ್ಳಿ. ನೋಡಿ, ಡೌನ್ ಸಿಂಡ್ರೋಮ್ ಅಂತ ಹೇಳಿದಾಗ ಒಂದು ಕ್ರೋಮೋಸೋಮ್ ಕಡಿಮೆ ಆಗಲ್ಲ, ಒಂದು ಕ್ರೋಮೋಸೋಮ್ ಏನಾಗಿರ್ತದ ಹೆಚ್ಚಾಗಿರುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಸಾಮಾನ್ಯವಾಗಿ ಡೌನ್ ಸಿಂಡ್ರೋಮ್ ಅಂತ ಹೇಳಿ ನೋಡಿದಾಗ ಮಂಗೋಲಿಯನ್ಸ್ ಅಂತ ಹೇಳಿ ಕರೆದಿದ್ದೀವಿ ನಾವು. ಮಂಗೋಲಿಯನ್ ಅಂತ ಹೇಳಿ ನೋಡಿದೀವಿ. ಅಂದ್ರೆ ಮಂಗೋಲಿಯನ್ಸ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಏನಾಗ್ತದಪ್ಪ ಅಂತ ನೋಡಿದಾಗ ದೇಹ ಗಿಡ್ಡಾಗಿ ಬೆಳೆಯುತ್ತದೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಕೈಗಳು ಕಾಲುಗಳು ಗಿಡ್ಡಕ್ಕೆ ಬೆಳೆಯುತ್ತವೆ. ಜೊತೆಗೆ ನಾಲಿಗೆ ಯಾವಾಗ್ಲೂ ಏನಾಗಿರ್ತದ ಹೊರಗೆ ತಕ್ಕೊಂಡಿರ್ತದ. ಈ ಒಂದು ಲಾಲಾರಸ ಗ್ರಂಥಿಗಳಿಂದ ಯಾವಾಗ್ಲೂ ಲಾಲಾರಸ ಏನಾಗ್ತಿರ್ತದ ಬಿಡುಗಡೆ ಆಗುತ್ತಿರುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ರೋಗದ ಲಕ್ಷಣವನ್ನ ಅಬ್ಸರ್ವ್ ಮಾಡಿದೀವಿ. ಡೌನ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ ಅಥವಾ ಮಂಗೋಲಿಯನ್ ಅಂತ ಹೇಳಿ ಕೊಡಬಹುದು ನಾವು. ಈ ರೀತಿ ಇವೆಲ್ಲ ಎಲ್ಲಿ ನೀವು ವರ್ಣತಂತುಗಳು ಕಂಡು ಬರುತ್ತವೆ, ನ್ಯೂಕ್ಲಿಯಸ್ ಅಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದ್ವಿ. ಇಲ್ಲಿ ನೋಡ್ರಿ, ಈ ಒಂದು ನ್ಯೂಕ್ಲಿಯಸ್ ಒಳಗಡೆ ಕಂಡು ಬರ್ತಕ್ಕಂಥ ಇನ್ನೊಂದು ಭಾಗ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತಾ ಇದೀವಿ. ನ್ಯೂಕ್ಲಿಯೋಲಸ್ ಇದು ಏನ್ ಮಾಡ್ತದ, ಈ ಒಂದು ಕೋಶಕ್ಕೆ, ಒಂದು ಕೋಶ ಕೇಂದ್ರಕ್ಕೆ ಏನ್ ಮಾಡ್ತದ ಶಕ್ತಿಯನ್ನು ಒದಗಿಸುತ್ತದೆ ಅಂತ ಹೇಳ್ತೀವಿ. ಶಕ್ತಿಯನ್ನು ಒದಗಿಸ್ತದ ನ್ಯೂಕ್ಲಿಯೋಲಸ್. ಕಿರು ಕೋಶ ಕೇಂದ್ರ ಅಂತ ಹೇಳಿ ಕರೆದಿದ್ದೀವಿ. ಎರಡು ಜೀವಕೋಶಗಳಲ್ಲಿ ಕೂಡ ಏನಾಗ್ತದ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ನ್ಯೂಕ್ಲಿಯಸ್ ಅಂತ ಹೇಳಿ ನೋಡಿದಾಗ ಈ ಒಂದು ಕಣದಂಗಗಳಲ್ಲಿ ಅತ್ಯಂತ ಏನಾಗಿದೆ ದೊಡ್ಡ ಕಣದಂಗ ಯಾವುದು, ನ್ಯೂಕ್ಲಿಯಸ್ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ನಂಬರ್ 3 ರೈಬೋಸೋಮ್ ಅಂತ ಹೇಳಿ ನೋಡಿದ್ವಿ ನಾವು. ರೈಬೋಸೋಮ್. ಈ ರೈಬೋಸೋಮ್ ಏನ್ ಕೆಲಸ ಮಾಡ್ತದಪ್ಪ ಅಂತ ಹೇಳಿದಾಗ ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡಲು ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಪ್ರೋಟೀನ್ ಉತ್ಪಾದನೆ ಮಾಡ್ತದ. ಅದಕ್ಕಾಗಿ ರೈಬೋಸೋಮ್ ಅನ್ನ ಏನೆಂದು ಕರೆಯುತ್ತೇವೆ ನಾವು, ಪ್ರೋಟೀನ್ ಫ್ಯಾಕ್ಟರಿ ಅಂತ ಹೇಳಿ ಕರಿತೀವಿ. ಅಥವಾ ಪ್ರೋಟೀನ್ ನ ಕಾರ್ಖಾನೆ ಯಾವುದು, ರೈಬೋಸೋಮ್ ಅಂತ ಹೇಳಿ ಕರಿತೀವಿ. ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಾರ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ರೈಬೋಸೋಮ್ ಎರಡು ಜೀವಕೋಶಗಳಲ್ಲಿ ಏನಾಗುತ್ತದೆ ಕಂಡು ಬರುತ್ತದೆ ಅಂತ ಹೇಳಿ ನಿನ್ನೆ ಕ್ಲಾಸ್ ಅಲ್ಲಿ ಮಾಹಿತಿ ನೋಡಿದೀವಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಗಾಲ್ಗಿ ಕಾಂಪ್ಲೆಕ್ಸ್. ಗಾಲ್ಗಿ ಕಾಂಪ್ಲೆಕ್ಸ್. ಗಾಲ್ಗಿ ಕಾಂಪ್ಲೆಕ್ಸ್ ಶಾರ್ಟ್ ಆಗಿ ಬರ್ತದೆ ನೋಡ್ರಿ. ಇದ್ರ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರು ಅಂತ ಹೇಳಿ ಕೇಳಿದ್ರೆ ಕೆಮಿಲಿಯೋ ಗಾಲ್ಗಿ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದರೆ ಇದು ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ಈ ಒಂದು ಪ್ರೋಟೀನ್ ಅನ್ನ ಸಂಸ್ಕರಣೆ ಮಾಡುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಪ್ರೋಟೀನ್ ಪ್ರೊಸೆಸಿಂಗ್ ಅಲ್ಲಿ ಹೆಲ್ಪ್ ಆಗ್ತದ. ಜೊತೆಗೆ ಈ ಒಂದು ಹಾರ್ಮೋನ್ ಮತ್ತು ಕಿಣ್ವಗಳನ್ನು ಕೂಡ ಏನ್ ಮಾಡ್ತದ ಪ್ರೊಡ್ಯೂಸ್ ಮಾಡಲು ಸಹಾಯವಾಗುತ್ತದೆ. ಅದಕ್ಕಾಗಿ ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಅನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ರಾಸಾಯನಿಕ ಕಾರ್ಖಾನೆ ಅಂತ ಹೇಳಿ ಕರಿತೀವಿ ನಾವು. ಈ ಒಂದು ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಎಂದು ಯಾವುದನ್ನು ಕರೆಯುತ್ತಾರೆ, ಗಾಲ್ಗಿ ಕಾಂಪ್ಲೆಕ್ಸ್ ಅನ್ನ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಅದೇ ರೀತಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮಾಹಿತಿ ನೋಡಿದೀವಿ. EPR ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್.
ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರಪ್ಪ ಅಂತ ಹೇಳಿ ನೋಡಿದಾಗ ಫೋರ್ಟರ್ ಅಂತಕ್ಕಂತಹ ವಿಜ್ಞಾನಿ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಂದ್ರೆ ಇದು ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಈ ಒಂದು ನ್ಯೂಕ್ಲಿಯಸ್ ಅನ್ನ ಈ ಒಂದು ಕೋಶ ದ್ರವ್ಯದಿಂದ ಏನ್ ಮಾಡ್ತದ ಸೆಪರೇಟ್ ಮಾಡುತ್ತದೆ ಅಂತ ನೋಡ್ತೀವಿ. ಈ ಭಾಗದಲ್ಲಿ ನೋಡ್ರಿ ಇದೊಂದು ಈ ಕಲರ್ ಅಲ್ಲಿ ಅಬ್ಸರ್ವ್ ಮಾಡ್ತದೆ ನೋಡ್ರಿ, ಬ್ಲೂ ಕಲರ್ ಅಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಇದನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕೊಡ್ತೀವಿ. ಇದು ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡ್ತದ ಅಂತ ಹೇಳಿ ನೋಡಿದಾಗ ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನ ಕೂಡ ಏನ್ ಮಾಡ್ತದೆ, ಇದು ಉತ್ಪಾದನೆ ಮಾಡುತ್ತದೆ. ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನ ಏನ್ ಮಾಡ್ತದೆ, ಉತ್ಪಾದನೆ ಮಾಡ್ತದ. ಉತ್ಪಾದನೆ ಮಾಡಿರತಕ್ಕಂತ ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನ ಏನ್ ಮಾಡ್ತದೆ ಅಂತ ಹೇಳಿದಾಗ ಜೀವಕೋಶದ ವಿವಿಧ ಭಾಗಗಳಿಗೆ ಏನ್ ಮಾಡುತ್ತದೆ, ಸರಬರಾಜು ಮಾಡುತ್ತದೆ. ಅದಕ್ಕಾಗಿ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಪ್ರೋಟೀನ್ ಅಂಡ್ ಫ್ಯಾಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ ನಾವು. ಫ್ಯಾಟ್ ಟ್ರಾನ್ಸ್ಪೋರ್ಟ್, ಸಾಗಾಣಿಕಾ ಕಣದಂಗ ಅಂತ ಹೇಳಿ ಕರಿತೀವಿ ನಾವು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ EPR ಇದನ್ನ ಏನೆಂದು ಕರೆಯುತ್ತೇವೆ, ಸಾಗಾಣಿಕಾ ಕಣದಂಗ ಅಂತ ಹೇಳಿ ಕರಿತೀವಿ. ಯಾಕೆ ಇದನ್ನ ಸಾಗಾಣಿಕಾ ಕಣದಂಗ ಎಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಕೆಲಸ ಮಾಡ್ತದೆ ಅಂತ ಹೇಳಿ ನೋಡಿದಾಗ ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನು ಜೀವಕೋಶದ ವಿವಿಧ ಭಾಗಗಳಿಗೆ ಏನ್ ಮಾಡ್ತದ, ಟ್ರಾನ್ಸ್ಪೋರ್ಟ್ ಮಾಡುತ್ತದೆ ಅಂತ ಹೇಳ್ತೀವಿ. ಸಾಗಾಣಿಕೆ ಮಾಡುತ್ತದೆ ಅಥವಾ ಸರಬರಾಜು ಮಾಡುತ್ತದೆ. ಅದಕ್ಕಾಗಿ ಇದನ್ನ ಸಾಗಾಣಿಕಾ ಕಣದಂಗ ಅಂತ ಹೇಳಿ ಕರಿತೀವಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದರಲ್ಲಿ ಮತ್ತೆ ನಾವು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ನೋಡ್ತೀವಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಈ ಸ್ಮೂತ್ ಮತ್ತು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಪ್ರೋಟೀನ್ ಅನ್ನ ಸಾಗಾಣಿಕೆ ಮಾಡಲು, ಫ್ಯಾಟ್ ಅನ್ನ ಸಾಗಾಣಿಕೆ ಮಾಡಲು ಏನಾಗಿವೆ, ಸಹಾಯಕವಾಗಿ. ಜೊತೆಗೆ ಏನ್ ಮಾಡ್ತಾವಪ್ಪ ಅಂತ ಹೇಳಿದಾಗ ಆ ಪ್ರೋಟೀನ್ ಮತ್ತು ಫ್ಯಾಟ್ ಅನ್ನು ಕೂಡ ಏನ್ ಮಾಡುತ್ತವೆ, ಉತ್ಪಾದನೆ ಮಾಡುತ್ತವೆ ಅಂತ ಹೇಳಿ ಕೊಡ್ತೀವಿ, ಉತ್ಪಾದನೆ ಮಾಡ್ತಾವ. ಈ ರೀತಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮಾಹಿತಿ ನೋಡಿದೀವಿ. ಎರಡೂ ಜೀವಕೋಶಗಳಲ್ಲಿ ಏನಾಗುತ್ತದೆ, ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ವಿ ನಾವು. EPR. ನೆಕ್ಸ್ಟ್ ನೋಡ್ರಿ ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ ನಾವು. ಈ ಒಂದು ಮೈಟೋಕಾಂಡ್ರಿಯಾ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾವನ್ನ ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚಿದ ವಿಜ್ಞಾನಿಗಳು ಯಾರು ಅಂತ ಹೇಳಿ ನೋಡಿದಾಗ ಒಂದು ಮೈಟೋಕಾಂಡ್ರಿಯಾವನ್ನ ಪತ್ತೆ ಹಚ್ಚಿದ ವಿಜ್ಞಾನಿ ಕೊಲ್ಲಿಕರ್ ಅಂತ ಹೇಳ್ತೀವಿ. ಕೊಲ್ಲಿಕರ್. ಈ ಮೈಟೋಕಾಂಡ್ರಿಯಾ ಅಂತೇಳಿ ಹೆಸರು ನೀಡಿದ ವಿಜ್ಞಾನಿ ಯಾರು ಅಂತೇಳಿ ಕೇಳಿದ್ರೆ, ಹೆಸರು ನೀಡಿದ ವಿಜ್ಞಾನಿ ಮೈಟೋಕಾಂಡ್ರಿಯಾ ಎಂದು ಹೆಸರು ನೀಡಿದ ವಿಜ್ಞಾನಿ ಜಾರ್ಜ್ ಬೆಂಡಾ ಅಂತ ಹೇಳ್ತೀವಿ ನಾವು. ಜಾರ್ಜ್ ಬೆಂಡಾ ಅಂತಕ್ಕಂತಹ ವಿಜ್ಞಾನಿ ಮೈಟೋಕಾಂಡ್ರಿಯಾ ಅಂತಕ್ಕಂಥ ಒಂದು ಹೆಸರನ್ನು ಕೊಡುತ್ತಾರೆ. ಈ ರೀತಿ ಒಂದು ಶಕ್ತಿ ಒದಗಿಸುವ ಭಾಗ ಕಂಡು ಬರ್ತದೆ ಅಂತೇಳಿ ತಿಳಿಸಿಕೊಟ್ಟವರು ಯಾರು, ಕೊಲ್ಲಿಕರ್ ಅಂತ ಹೇಳಿ ಕೊಡ್ತಾ ಇದೀವಿ, ಕೊಲ್ಲಿಕರ್. ಈ ರೀತಿ ವಿಜ್ಞಾನಿಗಳ ಬಗ್ಗೆ ಐಡಿಯಾ ಇರಬೇಕು. ಈ ಒಂದು ಮೈಟೋಕಾಂಡ್ರಿಯಾ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಎರಡು ಜೀವಕೋಶಗಳಲ್ಲಿ ಏನಾಗುತ್ತದೆ, ಕಂಡು ಬರುತ್ತದೆ. ಎರಡು ಜೀವಕೋಶಗಳಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಮೈಟೋಕಾಂಡ್ರಿಯಾ ಏನ್ ಕೆಲಸ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಇದು ಜೀವಕೋಶಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ಅದಕ್ಕಾಗಿ ಇದನ್ನ ಜೀವಕೋಶದ ಅಡುಗೆ ಮನೆ ಅಂತೇಳಿ ಕರಿತೀವಿ. ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನ ಯಾವುದನ್ನು ಜೀವಕೋಶದ ಅಡುಗೆ ಮನೆ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಮೈಟೋಕಾಂಡ್ರಿಯಾ ಅಂತೇಳಿ ಆನ್ಸರ್ ಮಾಡಬೇಕು. ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳ್ತೀವಿ ನಾವು. ಪವರ್ ಹೌಸ್ ಆಫ್ ಸೆಲ್ ಅಂತೇಳಿ ಕರಿತೀವಿ. ಅಂದರೆ ಇದು ಜೀವಕೋಶಗಳಿಗೆ ಏನು ಒದಗಿಸುತ್ತದೆ ಅಂತ ಹೇಳಿ ನೋಡಿದಾಗ ಶಕ್ತಿಯನ್ನು ಒದಗಿಸುತ್ತದೆ ಅಂತ ಹೇಳಿ ಕೊಡ್ತೀವಿ. ಅದಕ್ಕಾಗಿ ಮೈಟೋಕಾಂಡ್ರಿಯಾವನ್ನ ಪವರ್ ಹೌಸ್ ಆಫ್ ಸೆಲ್ ಅಂತ ಹೇಳಿ ಕೊಡ್ತಾ ಇದೀವಿ, ಜೀವಕೋಶದ ಅಡುಗೆ ಮನೆ ಅಂತ ಹೇಳಿ ಕರಿತೀವಿ. ಈ ಒಂದು ಮೈಟೋಕಾಂಡ್ರಿಯಾ
ಜೀವಕೋಶದ ಭಾಗಗಳಿಗೆ ಶಕ್ತಿಯನ್ನು ಹೇಗೆ ಒದಗಿಸುತ್ತದೆ, ಯಾವ ರೂಪದಲ್ಲಿ ಒದಗಿಸುತ್ತದೆ ಅಂತ ಹೇಳಿ ನೋಡಿದಾಗ ಮೈಟೊಕಾಂಡ್ರಿಯಾ ಶಕ್ತಿಯನ್ನು ಎಟಿಪಿ ರೂಪದಲ್ಲಿ ಒದಗಿಸುತ್ತದೆ. ಯಾವ ರೂಪದಲ್ಲಿ? ಎಟಿಪಿ ರೂಪದಲ್ಲಿ ಒದಗಿಸುತ್ತದೆ. ಎಟಿಪಿ ರೂಪದಲ್ಲಿ ಮೈಟೊಕಾಂಡ್ರಿಯಾ ಶಕ್ತಿಯನ್ನು ಒದಗಿಸುತ್ತದೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎಟಿಪಿ ಅಂತ ಹೇಳಿ ನೋಡಿದಾಗ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ ನಾವು. ಅಡಿನೋಸಿನ್ ಟ್ರೈಫಾಸ್ಫೇಟ್ ಎಟಿಪಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುತ್ತದೆ. ಯಾವುದು? ಮೈಟೊಕಾಂಡ್ರಿಯಾ. ಅದಕ್ಕಾಗಿ ಇದನ್ನ ಪವರ್ ಹೌಸ್ ಆಫ್ ಏನಂತ ಹೇಳಿ ಕರಿತಾ ಇದೀವಿ? ಶೆಲ್ ಅಂತ ಹೇಳಿ ಕರಿತಾ ಇದೀವಿ. ಜೀವಕೋಶದ ಅಡುಗೆ ಮನೆ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡಿ, ಈ ಒಂದು ಎಟಿಪಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುತ್ತದೆ ಮೈಟೊಕಾಂಡ್ರಿಯಾ ಅಂತ ಹೇಳಿದಾಗ, ಇದು ಮೈಟೊಕಾಂಡ್ರಿಯಾ ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ಗ್ಲೂಕೋಸ್ ಅನ್ನ ಡಿವೈಡೇಷನ್ ಮಾಡಿ ಎಟಿಪಿ ರೂಪದಲ್ಲಿ ಏನು ಒದಗಿಸುತ್ತದೆ? ಶಕ್ತಿಯನ್ನು ಒದಗಿಸುತ್ತದೆ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರತಕ್ಕಂತ ಪಾಯಿಂಟ್ ಅನ್ನು ನೋಡೋಣ. ಮೊದಲನೇದಾಗಿ ಈ ಒಂದು ಗ್ಲೂಕೋಸ್ ನೋಡ್ರಿ. ಗ್ಲೂಕೋಸ್ ಇದು ಕೋಶ ದ್ರವ್ಯದಲ್ಲಿ ಏನಾಗಿ ಡಿವೈಡ್ ಆಗುತ್ತದೆ ಅಂತ ಹೇಳಿ ನೋಡಿದಾಗ ಪೈರುವೇಟ್ ಆಗಿ ಡಿವೈಡೇಷನ್ ಆಗ್ತದೆ. ನೋಡ್ರಿ, ನಾವು ತಿಂದಿರ್ತಕ್ಕಂಥ ಆಹಾರ ಗ್ಲೂಕೋಸ್, ರಕ್ತದಲ್ಲಿ ಗ್ಲೂಕೋಸ್ ರೂಪದಲ್ಲಿ ಇರ್ತದ. ಅದು ಆ ಒಂದು ಜೀವಕೋಶದ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಏನಾಗ್ತದ? ಡಿವೈಡೇಷನ್ ಆಗುತ್ತದೆ. ತದನಂತರ ನೋಡ್ರಿ, ಪೈರುವೇಟ್ ಆಗಿ ನಂತರ ಏನಾಗ್ತದ ಅನ್ನೋದು ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ನೋಡ್ರಿ, ಏನಾದ್ರೂ ಆಕ್ಸಿಜನ್ ಸಿಗಲಿಲ್ಲ ಅಂತ ತಿಳ್ಕೊಡ್ರಿ. ಏನೇನಾಗಿ ಡಿವೈಡೇಷನ್ ಆಗ್ತದ ಪೈರುವೇಟ್ ಅಂತ ಹೇಳಿ ನೋಡಿದಾಗ ಇದು ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಅಂತ ಹೇಳಿ ಕೊಡ್ತೀವಿ ನಾವು. ಪ್ಲಸ್ ಏನು? ಎನರ್ಜಿ. ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಆಗಿ ಡಿವೈಡೇಷನ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಗ್ಲೂಕೋಸ್ ಇದು ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಡಿವೈಡೇಷನ್ ಆಗ್ತಾ ಇದೆ. ಒಂದು ವೇಳೆ ಈ ಒಂದು ಗ್ಲೂಕೋಸ್ ಅಥವಾ ಪೈರುವೇಟ್ಗೆ ಆಕ್ಸಿಜನ್ ಸಿಗಲಿಲ್ಲ ಅಂತ ತಿಳ್ಕೊಡಿ, ಆಕ್ಸಿಜನ್ ಅನುಪಸ್ಥಿತಿ ಅಂತ ತಿಳ್ಕೊಡ್ತೀವಿ. ಅನುಪಸ್ಥಿತಿಯಲ್ಲಿ ಇದು ಪೈರುವೇಟ್ ಏನೇನಾಗಿ ಡಿವೈಡೇಷನ್ ಆಗ್ತಾ ಇದೆ? ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಆಗಿ ಏನಾಗ್ತಾ ಇದೆ? ಡಿವೈಡೇಷನ್ ಆಗ್ತಾ ಇದೆ. ನೋಡ್ರಿ, ಇಲ್ಲಿ KS ಒಂದು ಪ್ರಶ್ನೆ ಬಂದಿದೆ 2017ಕ್ಕೆ. ಅದಕ್ಕಾಗಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ರಿ. ನೆಕ್ಸ್ಟ್ ನೋಡ್ರಿ, ಪೈರುವೇಟ್ಗೆ ಆಕ್ಸಿಜನ್ ಕಡಿಮೆ ಸಿಕ್ಕರೆ ಕರೆಕ್ಟ್ ಆಗಿ ಪಾಯಿಂಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಕ್ಸಿಜನ್ ಇಲ್ಲಿ ಏನಾಗ್ತಾ ಇದೆ? ಕಡಿಮೆ ಸಿಗ್ತಾ ಇದೆ. ಕಡಿಮೆ ಸಿಕ್ಕಾಗ ಏನೇನು ಡಿವೈಡೇಷನ್ ಆಗ್ತದೆ, ಏನಾಗಿ ಪೈರುವೇಟ್ ಡಿವೈಡೇಷನ್ ಆಗುತ್ತದೆ ಅಂತ ನೋಡಿದಾಗ ಇದು ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ ಆಗಿ ಏನಾಗ್ತಾ ಇದೆ? ಡಿವೈಡೇಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಗ್ಲೂಕೋಸ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಡಿವೈಡೇಷನ್ ಆಗ್ತಾ ಇದೆ. ಈ ಒಂದು ಪೈರುವೇಟ್ ಕಡಿಮೆ ಆಕ್ಸಿಜನ್ ನ ಒಂದು ಉಪಸ್ಥಿತಿಯಲ್ಲಿ ಅಂತ ಹೇಳ್ಕೊಡ್ತಾ ಇದೀವಿ. ಆಕ್ಸಿಜನ್ ಪ್ರಮಾಣ ಏನಾಗಿರ್ತದ? ಕಡಿಮೆ ಆಗಿರ್ತದ. ಕಡಿಮೆ ಸಿಕ್ಕಾಗ ಪೈರುವೇಟ್ಗೆ ಆಮ್ಲಜನಕ ಕಡಿಮೆ ಸಿಕ್ಕಾಗ ಅದು ಏನಾಗಿ ಡಿವೈಡೇಷನ್ ಆಗ್ತಾ ಇದೆ? ಲ್ಯಾಕ್ಟಿಕ್ ಆಸಿಡ್ ಮತ್ತು ಎನರ್ಜಿ ಆಗಿ ಡಿವೈಡೇಷನ್ ಆಗ್ತಾ ಇದೆ. ಈ ಒಂದು ಲ್ಯಾಕ್ಟಿಕ್ ಆಸಿಡ್ ಸ್ನಾಯುಗಳಲ್ಲಿ ಏನಾಗುತ್ತದೆ? ಸಂಗ್ರಹಣೆಯಾಗುತ್ತದೆ. ಸ್ನಾಯುಗಳಲ್ಲಿ ಸಂಗ್ರಹಣೆ ಆಗ್ತದ. ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿ ನೋಡಿದಾಗ, ಈ ಒಂದು ಮಾನವನ ದೇಹದಲ್ಲಿ ಈ ಕೆಳಗಿನ ಯಾವ ಆಮ್ಲದ ಪ್ರಮಾಣ ಹೆಚ್ಚಾಗುವುದರಿಂದ ಸ್ನಾಯುಗಳಲ್ಲಿ ನೋವು ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳೋಣ. ಒಂದು ಪ್ರಶ್ನೆ ನೋಡ್ರಿ, ಬರಿತಾ ಇದ್ದೀನಿ. ಪ್ರಶ್ನೆ ನೋಡ್ರಿ, KSC ಬಂದದ್ದು, ಅದಕ್ಕಾಗಿ ಬರಿತಾ ಇದ್ದೀನಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮಾನವನ ದೇಹದಲ್ಲಿ
ಲ್ಯಾಕ್ಟಿಕ್ ಅಸಿಡ್ನ ಪ್ರಮಾಣ ಹೆಚ್ಚಾಗುವುದರಿಂದ ಸ್ನಾಯುಗಳಲ್ಲಿ ನೋವು ಕಂಡುಬರುತ್ತದೆ. ಅಥವಾ ಸ್ನಾಯು ಸೆಳೆತ ಅಂತ ಹೇಳಿ ಕೊಟ್ಟಿರ್ತಾನೆ, ನೆನ್ಪಿಟ್ಕೊಡಿ. ಲ್ಯಾಕ್ಟಿಕ್ ಅಸಿಡ್ನ ಪ್ರಮಾಣ ಏನಾದಾಗ ಹೆಚ್ಚಾದಾಗ ಅಂತ ಹೇಳಿ ಕೊಡ್ತಾ ಇದೀವಿ. ಮಾನವನ ದೇಹದಲ್ಲಿ ಈ ಕೆಳಗಿನ ಯಾವ ಆಮ್ಲದ ಪ್ರಮಾಣ ಹೆಚ್ಚಾದಾಗ ಸ್ನಾಯುಗಳಲ್ಲಿ ಸೆಳೆತ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಯಾವಾಗ ಕೇಳ್ಯಾನ ಅಂತ ಹೇಳಿ ನೋಡಿದಾಗ KS ಎಕ್ಸಾಮಿನೇಷನ್ 2017 ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2017 ಅಂತ ನೋಡ್ತಾ ಇದೀವಿ. ಇಲ್ಲಿ ನೋಡ್ರಿ, ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಿದ್ರೆ ಅಂದ್ರೆ ಎಷ್ಟು ಮಾರ್ಕ್ಸ್ ಬರ್ತದ್ರಿ? 2 ಮಾರ್ಕ್ಸ್ ಬರ್ತದೆ, ಗೊತ್ತಿರಬೇಕು. ಈ ರೀತಿ ಮಾನವನ ದೇಹದಲ್ಲಿ ಲ್ಯಾಕ್ಟಿಕ್ ಅಸಿಡ್ ನ ಪ್ರಮಾಣ ಹೆಚ್ಚಾಗೋದ್ರಿಂದ ಸ್ನಾಯುಗಳಲ್ಲಿ ಏನು ಕಂಡು ಬರುತ್ತದೆ? ನೋವು ಕಂಡು ಬರುತ್ತದೆ. ಇದು ಲ್ಯಾಕ್ಟಿಕ್ ಅಸಿಡ್ ಯಾವಾಗ ಹೆಚ್ಚಾಗ್ತದಪ್ಪ ಅಂತ ಹೇಳಿದಾಗ, ನೀವು ಊಟವನ್ನು ಮಾಡಿರ್ತಾರಲ್ಲ, ಆ ಗ್ಲೂಕೋಸ್ ಏನಾಗಿ ಡಿವೈಡೇಷನ್ ಆಗ್ತಾ ಇದೆ? ಪೈರುವೇಟ್ ಆಗಿ ಡಿವೈಡೇಷನ್ ಆಯ್ತು. ನಂತರ ಈ ಒಂದು ಪೈರುವೇಟ್ ಮತ್ತೆ ಡಿವೈಡೇಷನ್ ಆಗ್ತಾ ಹೋಗ್ತದ್ರಿ. ಒಂದು ವೇಳೆ ಆಕ್ಸಿಜನ್ ಕಡಿಮೆ ಸಿಕ್ತು ಅಂತ ತಿಳ್ಕೊರಿ, ಅವಾಗ ಲ್ಯಾಕ್ಟಿಕ್ ಅಸಿಡ್ ಆಗಿ ಏನಾಗ್ತಾ ಇದೆ? ಡಿವೈಡೇಷನ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಲ್ಯಾಕ್ಟಿಕ್ ಅಸಿಡ್ ಪ್ಲಸ್ ಎನರ್ಜಿ ಆಗಿ ನಿಮಗೆ ಶಕ್ತಿ ಕೊಡ್ತದ್ರ ಜೊತೆಗೆ ಲ್ಯಾಕ್ಟಿಕ್ ಅಸಿಡ್ ನ ಪ್ರಮಾಣ ಏನಾಗುತ್ತದೆ? ದೇಹದಲ್ಲಿ ಹೆಚ್ಚಾಗುತ್ತದೆ. ಅದಕ್ಕಾಗಿ ನೀವು ಊಟ ಮಾಡಿದ್ರೆ ಅಂತ ತಿಳ್ಕೊರಿ, ಊಟ ಮಾಡಿದಾಗ ನಿಮ್ಮ ದೇಹಕ್ಕೆ ಅತಿ ಹೆಚ್ಚು ಏನ್ ಸಿಗಬೇಕು? ಆಮ್ಲಜನಕ ಸಿಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡ್ರಿ ಅಂತ ಹೇಳ್ತಿರ್ತಾರೆ, ಗೊತ್ತ್ರಿ? ವಾಕಿಂಗ್ ಯಾಕೆ ಮಾಡಬೇಕು ಅಂತ ಹೇಳಿದಾಗ, ನೀವು ಹೊರಗಡೆ ಬಂದಿರ್ತೀರಿ, ಹೊರಗಡೆ ಬಂದಿರೋದ್ರಿಂದ ನಿಮಗೆ ಆಮ್ಲಜನಕ ಕರೆಕ್ಟ್ ಆಗಿ ದೊರೆಯುತ್ತದೆ ಅಂತ ಒಂದು ಉದ್ದೇಶ ಇಲ್ಲಿ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಿದ್ರೆ. ಈ ರೀತಿ ಲ್ಯಾಕ್ಟಿಕ್ ಅಸಿಡ್ ಪ್ಲಸ್ ಎನರ್ಜಿ ಆಗಿ ಡಿವೈಡೇಷನ್ ಆಗ್ತದ O2 ಕಡಿಮೆ ಸಿಕ್ಕಾಗ. ಹಾಗಾದ್ರೆ O2 ಹೆಚ್ಚು ಸಿಕ್ಕಾಗ ಏನಾಗ್ತದ? ಪೈರುವೇಟ್ಗೆ O2 ಅತಿ ಹೆಚ್ಚು ಸಿಕ್ಕಾಗ ಇದು ಏನೇನಾಗಿ ಡಿವೈಡೇಷನ್ ಆಗುತ್ತದೆ ಅಂತ ಹೇಳಿ ನೋಡಿದಾಗ, H2O ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ATP ಎನರ್ಜಿ ಅಂತ ಹೇಳಿ ಕೊಡ್ತೀವಿ ನಾವು. ATP ಇದೇ ಏನು? ಎನರ್ಜಿ ಅಂತ ಹೇಳಿ ಕೊಡ್ತಾ ಇದೀವಿ, ಎನರ್ಜಿ. ಈ ಒಂದು ಪೈರುವೇಟ್ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತದೆ? ಡಿವೈಡೇಷನ್ ಆಗುತ್ತದೆ ಅಂತ ಹೇಳಿ ಕೊಡ್ತೀವಿ. ಮೈಟೋಕಾಂಡ್ರಿಯಾದಲ್ಲಿ ಡಿವೈಡೇಷನ್ ಆಗ್ತದ. ಈ ರೀತಿ ಡಿವೈಡೇಷನ್ ಆಗಿಬಿಟ್ಟು ಈ ಒಂದು ಮೈಟೋಕಾಂಡ್ರಿಯಾ ಏನು ಒದಗಿಸುತ್ತದೆ ಅಂತ ಹೇಳಿದಾಗ, ಶಕ್ತಿಯನ್ನು ಒದಗಿಸುತ್ತದೆ. ಯಾವ ರೂಪದಲ್ಲಿ? ATP ರೂಪದಲ್ಲಿ ಶಕ್ತಿಯನ್ನು ಒದಗಿಸ್ತಾ ಇದೆ. ನೋಡಿ, ಈ ರೀತಿ ನೀರು ಬಿಡುಗಡೆ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ, ATP ಏನಾಗ್ತದ? ಎನರ್ಜಿಯನ್ನು ಒದಗಿಸುತ್ತದೆ ಅಂತ ಹೇಳಿ ಕೊಡ್ತೀವಿ. ಈ ರೀತಿ ಒಂದು ಮೈಟೋಕಾಂಡ್ರಿಯಾದ ಬಗ್ಗೆ ಒಂದು ಸ್ಮಾಲ್ ಮಾಹಿತಿ ಅಂತ ಹೇಳಿ ಕೊಡ್ತಾ ಇದೀವಿ. ನೋಡಿ, ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ, ಸರಿಯಾಗಿ ನೆನ್ಪಿಟ್ಕೊಡ್ರಿ. ಊಟ ಮಾಡಿದಾಗ ನಮಗೆ ದೇಹಕ್ಕೆ ಏನ್ ದೊರಿಬೇಕು? ಅತಿ ಹೆಚ್ಚು ಆಮ್ಲಜನಕ ದೊರಿಬೇಕು ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ನಿಮಗ ಏನು ಬರ್ತಪ್ಪ ಅಂತ ಹೇಳಿದಾಗ ಆಕಳಿಕೆ ಬರ್ತದ, ಗೊತ್ತಾ? ಆಕಳಿಕೆ ಬಂದತ್ತಂದ್ರೆ ನಿದ್ದೆ ಬಂದತ್ತೆ ಅಂತಲ್ಲ, ನಿಮ್ಮ ಬಾಡಿಗೆ ಆಕ್ಸಿಜನ್ ಕಡಿಮೆ ಆಗೈತೆ ಅಂತ ಅರ್ಥದು. ಆಕ್ಸಿಜನ್ ಕಡಿಮೆ ಆದಾಗ ನೀವು ಏನ್ ಮಾಡ್ತೀರಿ? ಆ ಆಕಳಿಕೆ ಬಂದಾಗ ಬಾಯನ್ನ ತೆಗಿತಾ ಹೋಗ್ತೀರಿ. ಹೆಚ್ಚಾಗಿ ತೆಗೆದಾಗ ಅಲ್ಲಿ ಅತಿ ಹೆಚ್ಚು ಏನು ಹೋಗ್ತದ? ಆಮ್ಲಜನಕ ಹೋಗುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಪಾಯಿಂಟ್ ಅದ. ನೀವು ನೋಡ್ರಿ, ಊಟ ಮಾಡಿದ ನಂತರ ಸ್ವಲ್ಪ ಏನ್ ಮಾಡ್ಬೇಕು? ವಾಕಿಂಗ್ ಮಾಡ್ತಾ ಬರ್ಬೇಕು. ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಏನ್ ಸಿಗ್ಬೇಕು? ಆಕ್ಸಿಜನ್ ಸಿಗಬೇಕು ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಮೈಟೋಕಾಂಡ್ರಿಯಾ ಬಗ್ಗೆ ಮಾಹಿತಿ ಸರಿಯಾಗಿ ನೆನ್ಪಿಟ್ಕೋರಿ. ATP ರೂಪದಲ್ಲಿ ಶಕ್ತಿ ಒದಗಿಸುತ್ತದೆ. ಈ ಒಂದು ATP ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ, ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಹೇಳಿ ಕರಿತೀವಿ ನಾವು. ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ATP, ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಹೇಳಿ ಕರಿತೀವಿ. ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ. ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ATP ಅಂತ ಹೇಳಿ ಕೊಡ್ತಾ ಇದೀವಿ. ATP ಅನ್ನ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಹೇಳಿ ಕರಿತಾ ಇದೀವಿ. ಎನರ್ಜಿ ಕರೆನ್ಸಿ ಅಂತ ಹೇಳಿ ಕರಿತೀವಿ ನಾವು. ಏನಂತ ಹೇಳಿ ಕರಿತೀವಿ? ಎನರ್ಜಿ ಕರೆನ್ಸಿ ಅಂತ ಹೇಳಿ ಕರಿತೀವಿ. ಎನರ್ಜಿ ಕರೆನ್ಸಿ, ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ, ಎನರ್ಜಿ ಕರೆನ್ಸಿ ಅಂತ ಹೇಳಿ ಕರಿತೀವಿ. ಎನರ್ಜಿ ಕರೆನ್ಸಿ, ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಎಂದು
ಯಾವುದನ್ನು ಕರೆಯುತ್ತಾರೆ? ATP ಅಂತ ಹೇಳಿ ನೀವು ಪಾಯಿಂಟ್ ಗೊತ್ತಿರಬೇಕು. ATP ರೂಪದಲ್ಲಿ ಮೈಟೋಕಾಂಡ್ರಿಯಾ ಏನ್ ಮಾಡ್ತದ? ಶಕ್ತಿಯನ್ನು ಒದಗಿಸುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ, ಶಕ್ತಿ ಒದಗಿಸ್ತದ. ನೆಕ್ಸ್ಟ್ ನೋಡಿ, ಈ ಒಂದು ಮೈಟೋಕಾಂಡ್ರಿಯಾ ಅಂತ ಹೇಳಿ ನೋಡಿದಾಗ ಮೈಟೋಕಾಂಡ್ರಿಯಾ ಇದೇನಾಗಿದೆ ಅಂತ ಹೇಳಿ ನೋಡಿದಾಗ ಜೀವಕೋಶದ ಉಸಿರಾಟದ ಅಂಗವಾಗಿದೆ ಅಥವಾ ಉಸಿರಾಟದ ಭಾಗವಾಗಿದೆ ಅಂತ ಹೇಳಿ ಕೊಡ್ತೀವಿ. ಉಸಿರಾಟದ ಭಾಗವಾಗಿದೆ ಅಥವಾ ಕಣದಂಗವಾಗಿದೆ. ಜೀವಕೋಶದ ಉಸಿರಾಟದ ಕೇಂದ್ರ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ ಆನ್ಸರ್ ಮಾಡಬೇಕು. ಅನೇಕ ಬಾರಿ ಎಕ್ಸಾಮ್ ಗೆ ಪ್ರಶ್ನೆ ಬಂದದ. ಯಾರು ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ನೀವು ಕೂಡ ನೋಡ್ರಿ, ಎಲ್ಲಿ ಏನಂತ ಹೇಳಿದಾಗ ವಿಜ್ಞಾನ ಅಂತ ಹೇಳಿ ಬಂದಾಗ ಅನೇಕ ಬಾರಿ ಪ್ರಶ್ನೆಗಳು ರಿಪಿಟೇಷನ್ ಆಗ್ತಾ ಬರ್ತಾ ಇದಾವೆ. ಈ ಒಂದು ವಿಜ್ಞಾನ ಅಂತ ಹೇಳಿ ಬಂದಾಗ ಇದೊಂದು ಸಬ್ಜೆಕ್ಟ್ ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಿಲೆಬಸ್ ಇಲ್ರಿ. ನಾವೇ ಒಂದು ಕ್ವಶನ್ ಪೇಪರ್ ಗಳನ್ನ ಆಧಾರವಾಗಿ ಇಟ್ಟುಕೊಂಡು ಒಂದು ಸಿಲೆಬಸ್ ರೀತಿಯಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದೀವಿ. ಅಂದ್ರೆ ಅವ ಯಾವ ರೀತಿ ಕೊಡ್ತಾನಪ್ಪ ಅಂತ ಹೇಳಿದಾಗ ನಿತ್ಯ ಜೀವನದಲ್ಲಿ ನಡೀತಕ್ಕಂಥ ವಿಜ್ಞಾನ ಅಂತ ಹೇಳಿ ಕೊಟ್ಟಿರ್ತಾನ್ರಿ. ಈ ರೀತಿ ಪಾಯಿಂಟ್ ಅದ. ಅದಕ್ಕಾಗಿ ನಾವು ಕ್ವಶನ್ ಪೇಪರ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರಬೇಕು. ಜೀವಕೋಶದ ಉಸಿರಾಟದ ಕೇಂದ್ರ ಯಾವುದು? ಹಾಗಾದ್ರೆ ಮೈಟೋಕಾಂಡ್ರಿಯಾ. ಅನೇಕ ಬಾರಿ ಎಕ್ಸಾಮ್ ಗೆ ಪ್ರಶ್ನೆ ಬಂದದ, ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, DNA ಯಾವ ಕಣದಂಗಗಳಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾಗ ನ್ಯೂಕ್ಲಿಯಸ್ ನಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಮಾಹಿತಿ ನೋಡಿದ್ವಿ. DNA ನ್ಯೂಕ್ಲಿಯಸ್ ನಲ್ಲಿ ಏನಾಗುತ್ತವೆ? ಕಂಡು ಬರುತ್ತವೆ. ಹಾಗಾದ್ರೆ ನ್ಯೂಕ್ಲಿಯಸ್ ಅನ್ನು ಹೊರತುಪಡಿಸಿ DNA ಈ ಕೆಳಗಿನ ಯಾವ ಕಣದಂಗದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕೊಡ್ತೀವಿ ನಾವು. ಮೈಟೋಕಾಂಡ್ರಿಯಾದಲ್ಲಿ ಕೂಡ DNA ಕಂಡು ಬರುತ್ತವೆ. DNA ಕಂಡು ಬರುತ್ತವೆ. DNA ಕಂಡು ಬರುವ ಭಾಗ ಒಂದು ಮೈಟೋಕಾಂಡ್ರಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಇನ್ನೊಂದು ನ್ಯೂಕ್ಲಿಯಸ್. ಪ್ರಶ್ನೆ ಇದೇ ರೀತಿ ಕೇಳೋಣ, ನ್ಯೂಕ್ಲಿಯಸ್ ಅನ್ನು ಹೊರತುಪಡಿಸಿ ಈ ಕೆಳಗಿನ ಯಾವ ಕಣದಂಗದಲ್ಲಿ DNA ಕಂಡು ಬರುತ್ತವೆ ಅಂತ ಹೇಳಿ ಪ್ರಶ್ನೆ ಕೇಳೋಣ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಮೈಟೋಕಾಂಡ್ರಿಯಾ ಅಂತ ಹೇಳಿ ಕೊಡ್ತಾ ಇದೀವಿ, ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ನೋಡಿ, ಒಂದು ಮೈಟೋಕಾಂಡ್ರಿಯಾ ಅಂತ ಹೇಳಿ ನೋಡಿದಾಗ ಮೈಟೋಕಾಂಡ್ರಿಯಾ ಈ ರೀತಿ ಮೈಟೋಕಾಂಡ್ರಿಯಾದ ಒಂದು ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಈ ರೀತಿ ಮೈಟೋಕಾಂಡ್ರಿಯಾ, ಇದನ್ನ ಹೊರಪದರು ಅಂತ ಹೇಳ್ತೀವಿ. ಇದು ಒಳಪದರು. ಹೊರಪದರು ಮತ್ತು ಒಳಪದರು. ಈ ಹೊರಪದರು ಮತ್ತು ಒಳಪದರುಗಳ ಮಧ್ಯಭಾಗದಲ್ಲಿ ಮ್ಯಾಟ್ರಿಕ್ಸ್ ಅಂತಕ್ಕಂಥ ಒಂದು ದ್ರವ ಪದಾರ್ಥ ಕಂಡು ಬರ್ತದ. ಮಾತೃಕೆ ಅಂತ ಹೇಳ್ತೀವಿ. ಮ್ಯಾಟ್ರಿಕ್ಸ್ ಅಂತಕ್ಕಂಥ ಒಂದು ದ್ರವ ಪದಾರ್ಥ ಕಂಡು ಬರ್ತದ. ಮ್ಯಾಟ್ರಿಕ್ಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನ. ಇಲ್ಲಿ ಆಪ್ಷನ್ ನ್ಯೂಕ್ಲಿಯಸ್, ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕೊಡ್ತಾನ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ ಅಂತ ಹೇಳಿ ಕೊಟ್ಟಿದ್ದಾನ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಈ ರೀತಿ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕೊಡ್ತದೆ. ಮೈಟೋಕಾಂಡ್ರಿಯಾ ಹೊರಪದರು ಮತ್ತು ಒಳಪದರುಗಳ ಮಧ್ಯ ಮ್ಯಾಟ್ರಿಕ್ಸ್ ಅಂತಕ್ಕಂಥ ಒಂದು ಯಾವ ಪದಾರ್ಥ? ದ್ರವ ಪದಾರ್ಥ ಅಂತ ಹೇಳಿ ಕೊಡ್ತೀವಿ. ದ್ರವ ಪದಾರ್ಥ, ಕನ್ನಡದಲ್ಲಿ ಮಾತೃಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಮೈಟೋಕಾಂಡ್ರಿಯಾ ಅಂತ ತೆಗೆದುಕೊಂಡಾಗ ಮುಂಭಾಗವನ್ನು ಅಬ್ಸರ್ವ್ ಮಾಡಿದಾಗ ಯಾವ ಆಕಾರದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಬೆರಳಿನ ಆಕಾರದಲ್ಲಿ ಕಂಡು ಬರತಕ್ಕಂತಹ ಕ್ರಿಸ್ಟಿಯಾ ಅಂತ ಹೇಳಿ ಕರಿತೀವಿ ನಾವು. ಕ್ರಿಸ್ಟಿಯಾ ಇದು ಯಾವ ಆಕಾರದಲ್ಲಿ ಕಂಡು ಬರುತ್ತದೆ? ಬೆರಳಿನ ಆಕಾರದಲ್ಲಿ ಕಂಡು ಬರುತ್ತದೆ. ಬೆರಳಿನ ಆಕಾರದಲ್ಲಿದೆ. ಕ್ರಿಸ್ಟಿಯಾ ಯಾವ ಆಕಾರದಲ್ಲಿ ಕಂಡು ಬರುತ್ತದೆ? ಬೆರಳಿನ ಆಕಾರದಲ್ಲಿ ಕಂಡು ಬರುತ್ತದೆ. ಕ್ರಿಸ್ಟಿಯಾ ಅಂತಕ್ಕಂಥ ಪಾರ್ಟ್ ಎಲ್ಲಿ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂತಹ ಎರಡನೆಯ ಅತಿ ದೊಡ್ಡ ಕಣದಂಗ ಮೈಟೋಕಾಂಡ್ರಿಯಾದಲ್ಲಿ ಏನಾಗ್ತಾ ಇದೆ? ಕಂಡು ಬರ್ತದೆ. ಜೀವಕೋಶದ ಮೊದಲನೇ ದೊಡ್ಡ ಕಣದಂಗ ಯಾವುದು? ನ್ಯೂಕ್ಲಿಯಸ್. ಎರಡನೇ ದೊಡ್ಡ ಕಣದಂಗ ಯಾವುದು? ಮೈಟೋಕಾಂಡ್ರಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಮೈಟೋಕಾಂಡ್ರಿಯಾ ಹೊರಪದರು ಮತ್ತು ಒಳಪದರು ಈ ಎರಡೂ ಪದರಗಳ ಮಧ್ಯೆ ಮ್ಯಾಟ್ರಿಕ್ಸ್ ಅಂತಕ್ಕಂಥ ಒಂದು ದ್ರವ ಪದಾರ್ಥ ಕಂಡು ಬರ್ತದ. ಜೊತೆಗೆ ಬೆರಳಿನ ಆಕಾರದಲ್ಲಿ ಕ್ರಿಸ್ಟಿಯಾ ಅಂತಕ್ಕಂಥ ಒಂದು ಪಾರ್ಟ್ ಕಂಡು ಬರ್ತದೆ ಅಂತ ಹೇಳ್ತೀವಿ. ಈ ರೀತಿ ಮೈಟೋಕಾಂಡ್ರಿಯಾದ ಬಗ್ಗೆ ಮಾಹಿತಿ ನೋಡಿ. ಮೈಟೋಕಾಂಡ್ರಿಯಾ ಸರಿಯಾಗಿ ನೆನಪಿಟ್ಕೋರಿ. ಎರಡೂ ಜೀವಕೋಶಗಳಲ್ಲಿ ಏನಾಗ್ತದ? ಕಂಡು ಬರುತ್ತದೆ.
ಈ ಒಂದು ಮೈಟೋಕಾಂಡ್ರಿಯಾವನ್ನು ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚಿದ ವಿಜ್ಞಾನಿ ಕೊಲ್ಲಿಕರ್, ಮೈಟೋಕಾಂಡ್ರಿಯಾ ಅಂತಕ್ಕಂಥ ಹೆಸರು ನೀಡಿದ ವಿಜ್ಞಾನಿ ಜಾರ್ಜ್ ಬೆಂಡಾ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಮೈಟೋಕಾಂಡ್ರಿಯಾವನ್ನ ಜೀವಕೋಶದ ಅಡುಗೆ ಮನೆ ಅಂತ ಹೇಳಿ ಕರಿತೀವಿ. ಪವರ್ ಹೌಸ್ ಆಫ್ ಸೆಲ್ ಅಂದ್ರೆ ಶಕ್ತಿಯನ್ನ ಏನ್ ಮಾಡ್ತದ, ಒದಗಿಸುತ್ತದೆ. ಯಾವ ರೂಪದಲ್ಲಿ? ಎಟಿಪಿ ರೂಪದಲ್ಲಿ. ಎಟಿಪಿ ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಇಲ್ಲಿ ನೋಡ್ರಿ, ನಾವು ತಿಂದಿರತಕ್ಕಂತ ಆಹಾರ ರಕ್ತದಲ್ಲಿ ಗ್ಲೂಕೋಸ್ ರೂಪದಲ್ಲಿ ಇರುತ್ತದೆ. ಈ ಗ್ಲೂಕೋಸ್ ಮತ್ತೆ ಏನಾಗಿ ಡಿವೈಡೇಷನ್ ಆಗ್ತದ? ಪೈರುವೇಟ್ ಆಗಿ ಡಿವೈಡೇಷನ್ ಆಗ್ತದೆ. ಈ ಒಂದು ಪೈರುವೇಟ್ ಗೆ ಆಕ್ಸಿಜನ್ ಸಿಗ್ಲಿಲ್ಲ ಅಂತ ತಿಳ್ಕೊಡ್ರಿ, ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಅಂತ ಹೇಳಿ ಕೊಡ್ತೀವಿ. ಉದಾಹರಣೆಗೆ ಇದನ್ನು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿ ನೋಡಿದಾಗ ಈಸ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅದನ್ನು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ? ಈಸ್ಟ್ ಅಂದ್ರೆ ಸಾಮಾನ್ಯವಾಗಿ ನಾವು ಈ ಒಂದು ಆಲ್ಕೋಹಾಲ್ ಅನ್ನ ತಯಾರು ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಸ್ತುಗಳನ್ನ ಮಣ್ಣಲ್ಲಿ ಹುದುಗಿ ಬಿಟ್ಟು ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ತಯಾರಿಸುತ್ತಾರೆ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಇಲ್ಲಿ ಎಥನಾಲ್ ಅಂತ ಹೇಳಿ ನೋಡಿದಾಗ ಆಲ್ಕೋಹಾಲ್ ಅಂತ ಹೇಳಿ ಕೊಡ್ತೀವಿ ನಾವು. ಈ ರೀತಿ ಅಲ್ಲಿ ಆಕ್ಸಿಜನ್ ಇರಲ್ಲ ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಆಕ್ಸಿಜನ್ ಸ್ವಲ್ಪ ಉಪಸ್ಥಿತಿಯಲ್ಲಿ ಈ ಒಂದು ಪೈರುವೇಟ್ ಏನಾಗಿ ಡಿವೈಡೇಷನ್ ಆಗ್ತದ? ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ ಆಗಿ ಡಿವೈಡೇಷನ್ ಆಗ್ತದ. ಅತಿ ಹೆಚ್ಚು ಪೈರುವೇಟ್ ಗೆ ಆಮ್ಲಜನಕ ಸಿಕ್ಕಾಗ ಅದು H2O ಪ್ಲಸ್ CO2 ಪ್ಲಸ್ ಎಟಿಪಿ ರೂಪದಲ್ಲಿ ಏನಾಗ್ತಾ ಇದೆ? ಡಿವೈಡೇಷನ್ ಆಗ್ತಾ ಇದೆ ಅಂತ ಹೇಳಿ ಕೊಡ್ತೀವಿ. ಈ ರೀತಿ ಮಾನವನ ದೇಹದಲ್ಲಿ ಲ್ಯಾಕ್ಟಿಕ್ ಆಸಿಡ್ ನ ಪ್ರಮಾಣ ಹೆಚ್ಚಾಗುವುದರಿಂದ ಸ್ನಾಯುಗಳಲ್ಲಿ ಏನಾಗುತ್ತದೆ? ನೋವು ಕಂಡು ಬರುತ್ತದೆ ಅಂತ ಹೇಳಿ ಮಾಹಿತಿ ನೋಡಿದೀವಿ. ಎಟಿಪಿಯನ್ನ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಹೇಳಿ ಕರಿತೀವಿ, ಎನರ್ಜಿ ಕರೆನ್ಸಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಜೀವಕೋಶದ ಉಸಿರಾಟದ ಭಾಗ ಯಾವುದು? ಮೈಟೋಕಾಂಡ್ರಿಯಾ. ಈ ಒಂದು ನ್ಯೂಕ್ಲಿಯಸ್ ಅನ್ನು ಹೊರತುಪಡಿಸಿ ಡಿಎನ್ಎಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾಗ ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರುತ್ತವೆ. ಇಷ್ಟು ಮೈಟೋಕಾಂಡ್ರಿಯಾದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಪತ್ರಹರಿತು ಅಥವಾ ಪ್ಲಾಸ್ಟಿಡ್ಸ್ ಅಂತ ಹೇಳಿ ಕೊಡಬಹುದು. ಪ್ಲಾಸ್ಟಿಡ್ಸ್ ಆರ್ ಕ್ಲೋರೋಪ್ಲಾಸ್ಟ್. ಈ ಒಂದು ಪ್ಲಾಸ್ಟಿಡ್ ಗಳಲ್ಲಿ ಏನು ಕಂಡು ಬರ್ತದಪ್ಪ ಅಂತ ನೋಡಿದಾಗ ಕ್ಲೋರೋಪ್ಲಾಸ್ಟ್ ಕಂಡು ಬರ್ತದ, ಪತ್ರಹರಿತು ಕಂಡು ಬರ್ತದೆ. ಇದು ನಮಗೆ ಐಡಿಯಾ ಇರಬೇಕು. ಹಾಗಾದ್ರೆ ಈ ಒಂದು ಪತ್ರಹರಿತು ಅಂತ ಹೇಳಿದಾಗ ನೀವು ಸಾಮಾನ್ಯವಾಗಿ ಸಡನ್ ಆಗಿ ನೆನಪು ಬರೋದು ಏನಪ್ಪಾ ಅಂತ ಹೇಳಿ ನೋಡಿದಾಗ ಈ ಒಂದು ಸಸ್ಯ ಅಂತ ಹೇಳಿ ಕೊಡ್ತಾ ಇದೀವಿ. ಸಸ್ಯಗಳಲ್ಲಿ ಏನ್ ಕಂಡು ಬರ್ತದ? ಪತ್ರಹರಿತು ಕಂಡು ಬರುತ್ತದೆ. ಅಂದ್ರೆ ಈ ಒಂದು ಕ್ಲೋರೋಪ್ಲಾಸ್ಟ್ ಕೇವಲ ಯಾವ ಜೀವಕೋಶಗಳಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ನೋಡಿದಾಗ ಕ್ಲೋರೋಪ್ಲಾಸ್ಟ್ ಇದು ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದಾಗ ಸಸ್ಯದ ಎಲೆಗಳಲ್ಲಿ ಕಂಡು ಬರುತ್ತದೆ. ಸಸ್ಯದ ಎಲೆಗಳಲ್ಲಿ ಕಂಡು ಬರುತ್ತದೆ. ಈ ಒಂದು ಕ್ಲೋರೋಪ್ಲಾಸ್ಟ್ ಎಲೆಗಳಲ್ಲಿ ಕಂಡು ಬರ್ತದೆ. ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕವಾಗಿದೆ. ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ, ದ್ವಿತೀಯ ಸಂಶ್ಲೇಷಣೆ ಕನ್ನಡದಲ್ಲಿ ದ್ವಿತೀಯ ಸಂಶ್ಲೇಷಣೆ, ಇಂಗ್ಲಿಷ್ ಅಲ್ಲಿ ಫೋಟೋಸಿಂಥೆಸಿಸ್. ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಯಾವುದು ಸಹಾಯಕವಾಗಿದೆ? ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದರೆ ಈ ಒಂದು ಫೋಟೋಸಿಂಥೆಸಿಸ್ ಕ್ರಿಯೆ ನಡೆಯೋದೇ ಎಲ್ಲಿ ಅಂತ ಹೇಳಿದಾಗ ಪತ್ರಹರಿತು ಅಂತ ಹೇಳ್ತಾ ಇದೀವಿ, ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದೀವಿ. ಈ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿ ನೋಡಿದಾಗ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಆಹಾರವನ್ನು ತಯಾರಿಸುವ ಒಂದು ವಿಧಾನ ಅಂತ ಹೇಳಿ ಕೊಡ್ತಾ ಇದೆ. ಸಸ್ಯಗಳು ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ ನಾವು. ಸಸ್ಯಗಳನ್ನ ಏನಂತ ಹೇಳ್ತೀವಿ? ಸ್ವಪೋಷಕಗಳು. ಅಂದ್ರೆ ತಾವು ತಯಾರಿಸಿದ ಆಹಾರವನ್ನ ಏನ್ ಮಾಡ್ತಾವೆ? ಇನ್ನೊಬ್ಬರಿಗೆ ಕೊಡ್ತಾವೆ. ಜೊತೆಗೆ ತಾವು ಒಂದು ಪೋಷಣೆಯನ್ನು ಪಡೆದುಕೊಳ್ಬೇಕಾದ್ರೆ ತಾವು ತಯಾರಿಸಿದ ಆಹಾರವನ್ನೇ ಪಡೆದುಕೊಂಡು ಪೋಷಣೆಯನ್ನು ಪಡೆದುಕೊಳ್ಳುತ್ತೇವೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿ ನೋಡಿದಾಗ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅವಶ್ಯಕವಾಗಿರತಕ್ಕಂತ ಒಂದು ಅನಿಲ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಕಾರ್ಬನ್ ಡೈಆಕ್ಸೈಡ್. ನೋಡ್ರಿ, ಒಂದು ಫೋಟೋಸಿಂಥೆಸಿಸ್ ಕ್ರಿಯೆ ನಡಿಬೇಕಾದ್ರೆ ಸಸ್ಯಗಳಿಗೆ ಏನ್ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಜೊತೆಗೆ ನೀವು ಒಂದು ಸಸ್ಯವನ್ನ ನೆಟ್ರಿ ಅಂತ ತಿಳ್ಕೊರಿ, ಅದಕ್ಕೆ ಮತ್ತೆ ಏನ್ ಹಾಕ್ತಿರಪ್ಪ ಅಂತ ಹೇಳಿದಾಗ ನೀರ್ ಹಾಕ್ತಿರಿ. H2O, CO2 plus H2O that is equals to C6H12O6 ಪ್ಲಸ್ ಏನ್ ಬಿಡುಗಡೆ ಆಗ್ತದ? O2 ಬಿಡುಗಡೆ ಆಗುತ್ತದೆ ಅಂತ ಹೇಳ್ತೀವಿ. O2 ಬಿಡುಗಡೆ ಆಗ್ತದ. ಈ ರೀತಿ CO2 plus H2O that is equals to C6H12 plus O2 ಅಂತ ಹೇಳ್ತಾ ಇದೀವಿ. ಈ ಒಂದು C6H12O6 ಅಂತ ಹೇಳಿದಾಗ ಇದನ್ನ ಏನಂತ ಹೇಳಿ ಕರಿತೀವಿ ಅಂತ ಹೇಳಿದಾಗ ಗ್ಲೂಕೋಸ್ ಅಂತ ಹೇಳ್ತೀವಿ ನಾವು. ಇದನ್ನ ಏನಂತ ಹೇಳಿ ಕರಿತಾ ಇದೀವಿ? ಗ್ಲೂಕೋಸ್.
ಇದು ಆಹಾರ ಅಂತ ಹೇಳಿ ಕೊಡ್ತಾ ಇದೀವಿ, ಗ್ಲೂಕೋಸ್ ರೆಡಿ ಆಯ್ತು. ತದನಂತರ ಇಲ್ಲಿ ಒಂದು ಅನಿಲ ಬಿಡುಗಡೆ ಆಗ್ತಾ ಇದೆ, O2 ಅಂತ ಹೇಳಿ ನೋಡ್ತಾ ಇದೀವಿ. ಆಮ್ಲಜನಕ ಏನಾಗುತ್ತದೆ, ಬಿಡುಗಡೆ ಆಗುತ್ತದೆ ಅಂತ ಹೇಳ್ತೀವಿ. ನೋಡಿ, ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಜೊತೆಗೆ ನೀರು ಬೇಕು, ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದಾಗ ಈ ಒಂದು ಲೈಟ್ ಬೆಳಕಿರಬೇಕು. ಸಸ್ಯಗಳು ಅತಿ ಹೆಚ್ಚು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸಬೇಕಾದ್ರೆ ಬೆಳಕು ಬೇಕಾಗ್ತದ. ಉದಾಹರಣೆಗೆ ನೀವು ನೋಡ್ರಿ, ಒಂದು ಕೆಲವೊಂದು ಬುಕ್ ಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಒಂದು ಗಿಡವನ್ನು ನೀಡ್ರಿ, ಅದರ ಮೇಲೆ ಒಂದು ಡಬ್ಬಿಯನ್ನು ಮುಚ್ಚಿದ್ರೆ ಅಂತ ತಿಳ್ಕೊರಿ, ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನಾಗಲ್ಲ, ನಡೆಯೋದಿಲ್ಲ. ಕಾರಣ ಇಲ್ಲಿ ಏನ್ ಬೇಕಾಗ್ತದ, ಈ ಒಂದು ಬೆಳಕು ಬೇಕಾಗುತ್ತದೆ ಅಂತ ಹೇಳ್ಕೊಡ್ತೀವಿ, ಬೆಳಕು ಬೇಕಾಗುತ್ತದೆ. ಈ ರೀತಿ ಕಾರ್ಬನ್ ಡೈಆಕ್ಸೈಡ್ H2 ಮತ್ತೆ ಏನಾಗ್ತದೆ, C6H12O6 ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ಆಮ್ಲಜನಕವನ್ನು ಏನ್ ಮಾಡ್ತಾ ಇದೆ, ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಒಂದು ಪ್ರಶ್ನೆ ಏನಂತ ಹೇಳಿ ನೋಡಿದಾಗ, ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಈ ಕೆಳಗಿನ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಅಂತೇಳಿ ಪ್ರಶ್ನೆ ಬಂದದ್ದು. ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಅಂತೇಳಿ ನೋಡಿದಾಗ ಆಮ್ಲಜನಕ ಬಿಡುಗಡೆಯಾಗುತ್ತದೆ. ಪ್ರಶ್ನೆ FD 2021 ಪ್ರಶ್ನೆ ಇದು. FD 2021 ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ, O2 ಬಿಡುಗಡೆಯಾಗುತ್ತದೆ, ಆಮ್ಲಜನಕ ಬಿಡುಗಡೆಯಾಗುತ್ತದೆ ಅಂತ ಹೇಳಿದೀವಿ. ಈ ರೀತಿ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿದೀವಿ. ನೋಡ್ರಿ, ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ನೋಡಿದಾಗ, ಈ ಒಂದು ಕ್ಲೋರೋಪ್ಲಾಸ್ಟ್ ಅಲ್ಲಿ ಮತ್ತೆ ನಾವು ಈ ಭಾಗಗಳನ್ನು ಅಬ್ಸರ್ವ್ ಮಾಡ್ತಾ ಇದೀವಿ. ಗ್ರಾಣ ಮತ್ತು ಸ್ಟ್ರೋಮಾ ಅಂತ ಹೇಳಿ, ಗ್ರಾಣ ಮತ್ತು ಸ್ಟ್ರೋಮಾ. ಈ ಒಂದು ಗ್ರಾಣ ಮತ್ತು ಸ್ಟ್ರೋಮಾ ಅಂತ ಹೇಳಿ ನೋಡಿದಾಗ, ಗ್ರಾಣ ಇದು ಲೈಟ್ ರಿಯಾಕ್ಷನ್, ಸ್ಟ್ರೋಮಾ ಡಾರ್ಕ್ ರಿಯಾಕ್ಷನ್ ಅಂತ ಹೇಳಿ ಕೊಡ್ತೀವಿ. ಅಂದರೆ ಗ್ರಾಣ ಬೆಳಕಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ, ಸ್ಟ್ರೋಮಾ ಕತ್ತಲಿನಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಗ್ರಾಣ ಮತ್ತು ಸ್ಟ್ರೋಮಾ ಅಂತ ಹೇಳಿ ನೋಡಿದಾಗ, ಬೆಳಕಿನಲ್ಲಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯಲು ಸಹಾಯಕವಾಗಿರ್ತಕ್ಕಂಥ ಒಂದು ಭಾಗ ಯಾವುದು, ಗ್ರಾಣ ಅಂತ ಹೇಳಿ ಕೊಡ್ತೀವಿ. ಹಾಗಾದ್ರೆ ಈ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಂದ ಬೆಳಕಿನಲ್ಲಿ ನಡೆಯಲು ಸಹಾಯಕವಾಗಿರ್ತಕ್ಕಂಥ ಭಾಗ ಯಾವುದು, ಸ್ಟ್ರೋಮಾ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಪ್ರಶ್ನೆ ಹೆಂಗ ಕೇಳಬಹುದು ಅಂತ ಹೇಳಿದಾಗ, ಗ್ರಾಣ ಮತ್ತು ಸ್ಟ್ರೋಮಾ ಅಂತಕ್ಕಂಥ ಭಾಗಗಳು ಈ ಕೆಳಗಿನ ಯಾವ ಭಾಗದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಕೇಳಿದ್ರೆ ಸಸ್ಯಗಳಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಕೊಡ್ತಾ ಇದೀವಿ. ಅದು ಎಲ್ಲಿ ಕಂಡು ಬರ್ತವಪ್ಪ ಅಂತ ಹೇಳಿದಾಗ ಕ್ಲೋರೋಪ್ಲಾಸ್ಟ್ ಅಲ್ಲಿ ಕಂಡು ಬರುತ್ತವೆ, ಪತ್ರ ಹರಿತು ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಗ್ರಾಣ ಲೈಟ್ ರಿಯಾಕ್ಷನ್ ಅಂತ ಹೇಳಿ ಕೊಡ್ತೀವಿ, ಸ್ಟ್ರೋಮಾ ಡಾರ್ಕ್ ರಿಯಾಕ್ಷನ್. ಶಾರ್ಟ್ ಆಗಿ ನೆನ್ಪಿಟ್ಕೋರಿ, ಎಷ್ಟು ಪಾಯಿಂಟ್ ಅನ್ನು ಆಧಾರ ಇಟ್ಕೊಂಡು ನೀವು ಹೇಳಕ್ ಬರಬೇಕಿಲ್ಲ. ಅಂದರೆ ಈ ಒಂದು ಬೆಳಕಿನಲ್ಲಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸಲು ಯಾವುದು ಸಹಾಯಕವಾಗಿದೆ, ಗ್ರಾಣ ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತೀವಿ, ಲೈಟ್ ರಿಯಾಕ್ಷನ್. ನೆಕ್ಸ್ಟ್ ನೋಡ್ರಿ, ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ನೋಡಿದಾಗ, ಸಸ್ಯದ ಎಲೆಗಳ ಬಣ್ಣ ಹಸಿರಾಗಿರಲು ಕಾರಣವೇನು ಅಂತ ಹೇಳಿ ನೋಡಿದಾಗ, ಸಸ್ಯದ ಎಲೆಗಳ ಬಣ್ಣ ಹಸಿರಾಗಿರಲು ಕಾರಣವಾದ ವರ್ಣಕ ಅಂತ ಹೇಳಿ ನೋಡಿದಾಗ, ಕ್ರೋಮ್ಯಾಟಿನ್, ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ ನಾವು. ಕ್ಲೋರೋಪ್ಲಾಸ್ಟ್ ಸಸ್ಯದ ಎಲೆಗಳು ಹಸಿರಾಗಿರಲು ಕಾರಣವಾದ ವರ್ಣಕ ಯಾವುದು ಅಂತ ಹೇಳಿ ಕೇಳಿದ್ರೆ ಕ್ರೋಮ್ಯಾಟಿನ್ ಯಾವುದು ಅಂತ ಹೇಳಿದಾಗ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ವರ್ಣಕ ಫಿಗ್ಮೆಂಟ್ ಅಂತ ಹೇಳಿ ಕೊಡಬಹುದು, ಅಥವಾ ಕ್ರೋಮ್ಯಾಟಿನ್ ಅಂತ ಹೇಳಿ ಕರಿತಾ ಇದೀವಿ. ಈ ರೀತಿ ಸಸ್ಯದ ಎಲೆಗಳ ಬಣ್ಣ ಹಸಿರಾಗಿರಲು ಕಾರಣವಾದ ವರ್ಣಕ ಅಂತ ಹೇಳಿ ನೆನ್ಪಿಟ್ಕೋರಿ. ಹಾಗಾದ್ರೆ ಈ ಒಂದು ಸಸ್ಯದ ಎಲೆಗಳ ಬಣ್ಣ ಹಸಿರಾಗಿರಲು ಕಾರಣವಾದ ಎಲಿಮೆಂಟ್, ಮೂಲ ವಸ್ತು ಯಾವುದು ಅಂತೇಳಿ ಕೇಳಿದ್ರೆ ಮೂಲ ವಸ್ತು ಎಲಿಮೆಂಟ್ ಮ್ಯಾಗ್ನೇಷಿಯಂ ಅಂತೇಳಿ ಕರೀತೀವಿ. ಯಾವುದು, ಮ್ಯಾಗ್ನೇಷಿಯಂ. ಸಸ್ಯದ ಎಲೆಗಳ ಬಣ್ಣ ಹಸಿರಾಗಿರಲು ಕಾರಣವಾದ ಮೂಲ ವಸ್ತು ಯಾವುದು, ಮ್ಯಾಗ್ನೇಷಿಯಂ. ವರ್ಣಕ ಯಾವುದು, ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಈ ಒಂದು ಕ್ಲೋರೋಪ್ಲಾಸ್ಟ್ ನ ಬಗ್ಗೆ ಮಾಹಿತಿ ಅಂತ ಹೇಳಿ ಕೊಡ್ತೀವಿ. ನೋಡ್ರಿ, ಈ ಒಂದು ಸಸ್ಯಗಳಲ್ಲಿ ಉಸಿರಾಟವನ್ನು ಅಬ್ಸರ್ವ್ ಮಾಡಿದಾಗ, ಸಸ್ಯಗಳಲ್ಲಿ ಉಸಿರಾಟ ಅಂತ ಹೇಳಿ ನೋಡಿದಾಗ, ಈ ಒಂದು ಸಸ್ಯದ ಉಸಿರಾಟದ ಭಾಗ ಯಾವುದು ಅಂತ ಹೇಳಿ ಕೇಳಿದ್ರೆ ನಾವು ಎಲೆ ಅಂತ ಹೇಳಿ ಕೊಡ್ತಾ ಇದೀವಿ, ಅಥವಾ ಸ್ಟೊಮ್ಯಾಟಾ ಅಂತಕ್ಕಂಥ ಒಂದು ಪಾರ್ಟ್ ಕಂಡು ಬರ್ತದೆ. ಸಸ್ಯದ ಎಲೆಗಳಲ್ಲಿ ಇನ್ನೊಂದು ಪಾರ್ಟ್ ಕಂಡು ಬರ್ತದೆ, ಯಾವುದು, ಸ್ಟೊಮ್ಯಾಟಾ ಅಂತ ಹೇಳ್ತೀವಿ.
ಸ್ಟೊಮ್ಯಾಟ ಇದು ಸಸ್ಯಗಳ ಏನಾಗಿದೆ, ಉಸಿರಾಟದ ಕೇಂದ್ರವಾಗಿದೆ. ಉಸಿರಾಟದ ಕೇಂದ್ರವಾಗಿದೆ. ಈ ರೀತಿ ಸ್ಟೊಮ್ಯಾಟ ಅಂತ ಹೇಳಿ ಕರೀತದೆ. ಸ್ಟೊಮ್ಯಾಟ ಎಲ್ಲಿ ಕಂಡು ಬರ್ತದ, ಎಲೆಗಳಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಎಲೆಗಳಲ್ಲಿ ಕಂಡು ಬರ್ತದ. ಈ ರೀತಿ ಕ್ಲೋರೋಪ್ಲಾಸ್ಟ್ ನ ಬಗ್ಗೆ ಒಂದು ಮಾಹಿತಿ ಅಥವಾ ಪ್ಲಾಸ್ಟಿಡ್ಸ್ ಅಂತ ಹೇಳಿ ಕೊಡ್ತೀವಿ ನಾವು. ಕೇವಲ ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತವೆ. ಈ ಪ್ಲಾಸ್ಟಿಡ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡು ಬರ್ತಾ ಇದೆ. ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ ಎಲೆಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ತೀವಿ. ಈ ಒಂದು ಕ್ಲೋರೋಪ್ಲಾಸ್ಟ್ ಯಾವುದಕ್ಕೆ ಸಹಾಯಕವಾಗಿದೆ, ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕವಾಗಿದೆ. ಈ ಒಂದು ಪತ್ರಹರಿತು ಬಾಗಿನಲ್ಲಿ ಕಂಡು ಬರತಕ್ಕಂತ ಒಂದು ಸ್ಟೊಮ್ಯಾಟ ಸಸ್ಯಗಳ ಉಸಿರಾಟ ಕ್ರಿಯೆಗೆ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಕ್ಲೋರೋಪ್ಲಾಸ್ಟ್ ನ ಬಗ್ಗೆ ಒಂದು ಮಾಹಿತಿ ನೋಡಿ. ಇಲ್ಲಿ ಸಸ್ಯಗಳ ಎಲೆಗಳ ಬಣ್ಣ ಹಸಿರಾಗಿರಲು ಕಾರಣವಾದ ವರ್ಣಕ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕೊಟ್ಟಿವಿ. ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಬಂದಾಗ ಬಣ್ಣ ಹೆಂಗಿರ್ತದ, ಹಸಿರಾಗಿರುತ್ತದೆ ಅಂತ ಹೇಳಿ ನೋಡ್ತೀವಿ ನಾವು. ಹೌದ್ರಿ, ಹಸಿರಾಗಿರುತ್ತದೆ ಬಣ್ಣ. ಹಾಗಾದ್ರೆ ಲ್ಯೂಕೋಪ್ಲಾಸ್ಟ್ ಅಂತ ಹೇಳಿ ಕೇಳಿರ್ಬೋದು ನೀವು. ಲ್ಯೂಕೋಪ್ಲಾಸ್ಟ್ ಬಿಳಿ ಬಣ್ಣ ಅಥವಾ ಬಣ್ಣರಹಿತ ಅಂತ ಹೇಳಿ ಕೊಡ್ತೀವಿ ನಾವು. ಬಿಳಿ ಬಣ್ಣ ಅಂತ ಹೇಳಿ ಕೊಡ್ತೀವಿ. ಅಂದ್ರೆ ಸಾಮಾನ್ಯವಾಗಿ ನೀವು ನೋಡಿರಬಹುದು, ಈ ಒಂದು ಬೇರುಗಳನ್ನ ಅಬ್ಸರ್ವ್ ಮಾಡ್ತಾ ಬರ್ತೀವಿ ನಾವು. ಬೇರುಗಳು ಬಣ್ಣರಹಿತವಾಗಿವೆ ಅಂತ ಹೇಳಿ ಕೊಡ್ತೀವಿ. ಅದಕ್ಕೆ ಕಾರಣವಾದ ವರ್ಣಕ ಯಾವುದು, ಲ್ಯೂಕೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ ನಾವು. ಯಾವುದು, ಲ್ಯೂಕೋಪ್ಲಾಸ್ಟ್. ಹಾಗಾದ್ರೆ ಕ್ಲೋರೋಪ್ಲಾಸ್ಟ್ ಹಸಿರಾಗಿರ್ತದ, ಲ್ಯೂಕೋಪ್ಲಾಸ್ಟ್ ಬಿಳಿ ಆಗಿರ್ತದ, ಇಲ್ಲ ಅಂತಂದ್ರೆ ಬಣ್ಣರಹಿತವಾಗಿರುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಲ್ಯೂಕೋಪ್ಲಾಸ್ಟ್ ನ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಜೀವಕೋಶದ ಮತ್ತೊಂದು ಕಣದಂಗ ಯಾವುದು ಅಂತ ಹೇಳಿ ನೋಡಿದಾಗ ಮತ್ತೊಂದು ಕಣದಂಗ ಲೈಸೋಸೋಮ್. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಣದಂಗ ಲೈಸೋಸೋಮ್. ಈ ಒಂದು ಲೈಸೋಸೋಮ್ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರು ಅಂತ ಹೇಳಿ ಕೇಳಿದ್ರೆ ಡಿಡುವೆ ಅಂತಕ್ಕಂಥ ವಿಜ್ಞಾನಿ ಲೈಸೋಸೋಮ್ ಅನ್ನ ಕಂಡು ಹಿಡಿಯುತ್ತಾರೆ. ಪ್ರಶ್ನೆ ಕೇಳ್ತಾರ, ಲೈಸೋಸೋಮ್ ಅನ್ನ ಪತ್ತೆ ಹಚ್ಚಿದ ವಿಜ್ಞಾನಿ ಯಾರು, ಡಿಡುವೆ ಅಂತ ಹೇಳ್ತೀವಿ. ಈ ಒಂದು ಲೈಸೋಸೋಮ್ ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಲೈಸೋಸೋಮ್ ನ ಕೆಲಸ ಏನು ಅಂತ ಹೇಳಿ ನೋಡಿದಾಗ, ಇದು ಜೀವಕೋಶದಲ್ಲಿರ್ತಕ್ಕಂತಹ ವಿಷಕಾರಿ ವಸ್ತುಗಳನ್ನು ತನ್ನಲ್ಲಿ ಸಂಗ್ರಹಿಸಿಕೊಳ್ಳುತ್ತದೆ. ಆಮೇಲೆ ಈ ಒಂದು ಜೀವಕೋಶದಲ್ಲಿ ಕಾರ್ಯನಿರ್ವಹಿಸದೇ ಇರತಕ್ಕಂತಹ ಕಣದಂಗಗಳನ್ನ ಏನ್ ಮಾಡ್ತದ, ನಾಶಪಡಿಸುವಂತ ಒಂದು ಕೆಲಸವನ್ನು ಮಾಡುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಜೀವಕೋಶದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸದೇ ಇರತಕ್ಕಂತಹ ಆ ಕಣದಂಗಗಳನ್ನ ಏನ್ ಮಾಡ್ತದ, ನಾಶಪಡಿಸುತ್ತದೆ. ಇದು ವಿಷಕಾರಿ ವಸ್ತುಗಳನ್ನ ತನ್ನಲ್ಲಿ ಏನ್ ಮಾಡ್ತದ, ಸಂಗ್ರಹಿಸಿಕೊಳ್ಳುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಲೈಸೋಸೋಮ್ ಯಾವ ಆಕಾರದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಚೀಲದ ಆಕಾರದಲ್ಲಿ ಕಂಡು ಬರುತ್ತದೆ. ಚೀಲದ ಆಕಾರದಲ್ಲಿ ಕಂಡು ಬರುತ್ತದೆ. ಚೀಲದ ಆಕಾರದಲ್ಲಿ ಕಂಡು ಬರುತ್ತದೆ. ಇದು ಏನ್ ಮಾಡ್ತದ ಲೈಸೋಸೋಮ್ ಅಂತ ಹೇಳಿ ನೋಡಿದಾಗ, ಈ ಒಂದು ಜೀವಕೋಶಕ್ಕೆ ಬೇರೆ ಒಂದು ಸೂಕ್ಷ್ಮಾಣು ಜೀವಿಗಳು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ನೋಡ್ರಿ, ಇಲ್ಲಿ ಉದಾಹರಣೆಗೆ ಇದೊಂದು ಜೀವಕೋಶ ಅಂತ ಹೇಳಿ ನೋಡ್ತಾ ಇದೀವಿ. ಜೀವಕೋಶ, ಇಲ್ಲಿ ಬೇರೆ ಸೂಕ್ಷ್ಮಾಣು ಜೀವಿಗಳು ಈ ಒಂದು ಜೀವಕೋಶಕ್ಕೆ ಎಂಟರ್ ಆದವು ಅಂತ ತಿಳ್ಕೊಳ್ಳಿ. ಜೀವಕೋಶದಲ್ಲಿ ಎಂಟರ್ ಆದವು. ಈ ಒಂದು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡಬೇಕು. ಎಲ್ಲಾ ಒಂದು ಕಣದಂಗಗಳು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡಬೇಕು. ಹೋರಾಡಿದ್ರು ಕೂಡ ಈ ಒಂದು ಸೂಕ್ಷ್ಮಾಣು ಜೀವಿಗಳು ನಾಶ ಆಗ್ಲಿಲ್ಲ ಅಂತ ತಿಳ್ಕೊರಿ. ಆವಾಗ ಕೊನೆಯದಾಗಿ ಒಂದು ಕಣದಂಗ ಅಬ್ಸರ್ವ್ ಮಾಡ್ತಾ ಇದೀವಿ, ಲೈಸೋಸೋಮ್ ಅಂತ ಹೇಳ್ತೀವಿ. ಚೀಲದ ರೂಪದಲ್ಲಿ ಏನಾಗ್ತಾ ಇದೆ, ಕಂಡು ಬರ್ತದೆ. ಇದು ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ, ಸೂಕ್ಷ್ಮ ಜೀವಿಗಳಿಗೆ ಎಂಟರ್ ಆಗಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನ, ಈ ಒಂದು ಜೀವಕೋಶಕ್ಕೆ ಎಂಟರ್ ಆಗಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನ ಏನು ಮಾಡುತ್ತದೆ ಅಂತ ಹೇಳಿದಾಗ ನಾಶಪಡಿಸುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ಅಂದರೆ ಈ ಒಂದು ಚೀಲ ಏನಾಗ್ತದಪ್ಪ ಅಂತ ಹೇಳಿದಾಗ ಬ್ಲಾಸ್ಟ್ ಆಗಿಬಿಡ್ತದೆ.
ಉದಾಹರಣೆ ನೋಡ್ರಿ, ಇದೊಂದು ಜೀವಕೋಶಕ್ಕೆ ಬ್ಯಾಕ್ಟೀರಿಯಾಗಳು ಎಂಟರ್ ಆಗ್ಯಾವ ಅಂತ ತಿಳ್ಕೊಳ್ಳೋಣ. ಬ್ಯಾಕ್ಟೀರಿಯಾಗಳು ಎಂಟರ್ ಆಗ್ಯಾವ್ರಿ. ಈ ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸಲಿಕ್ಕೆ ಜೀವಕೋಶದ ಬೇರೆ ಬೇರೆ ಕಣದಂಗಗಳು ಹೋರಾಡುತ್ತವೆ. ಇನ್ ಕೇಸ್ ಹೋರಾಡಲು ವಿಫಲವಾದಾಗ ಲಾಸ್ಟಿಗೆ ಈ ಒಂದು ವಿಷಕಾರಿ ವಸ್ತುಗಳನ್ನು ಸಂಗ್ರಹಿಸಿಕೊಂಡಿರತಕ್ಕಂತ ಲೈಸೋಸೋಮ್ ತನ್ನ ಕಾರ್ಯವನ್ನು ಮಾಡಲು ಪ್ರಾರಂಭಿಸುತ್ತದೆ. ಹೇಗೆ ಅಂತ ಹೇಳಿ ನೋಡಿದಾಗ ಇದು ವಿಷಕಾರಿ ವಸ್ತುಗಳನ್ನು ಒಳಗೊಂಡಿದೆ. ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗ್ಯಾವ, ಇವುಗಳನ್ನು ನಾಶಪಡಿಸಬೇಕು. ಯಾಕಂತ ಹೇಳಿದಾಗ ಈ ಮಾನವರನ್ನು ರೋಗ ಮುಕ್ತರನ್ನಾಗಿ ಮಾಡಬೇಕಾದ್ರೆ ಈ ಲೈಸೋಸೋಮ್ಗಳು ಏನಾಗಬೇಕು, ನಾಶ ಆಗ್ಲೇಬೇಕು ಅಂತ ಹೇಳ್ಕೊಡ್ತದೆ. ಅಂದರೆ ತನ್ನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ವಿಷಕಾರಿ ವಸ್ತುಗಳನ್ನ ಇದು ಚೀಲದ ರೂಪದಲ್ಲಿ ಇರ್ತಕ್ಕಂಥ ಲೈಸೋಸೋಮ್ ಈ ಬ್ಲಾಸ್ಟ್ ಮಾಡುವುದರ ಮೂಲಕ ಹೊರಗಡೆ ಬಿಡ್ತದ. ಹೊರಗಡೆ ಬಿಟ್ಟಾಗ ಈ ಒಂದು ಬ್ಯಾಕ್ಟೀರಿಯಾಗಳನ್ನ ಈ ಒಂದು ವಿಷಕಾರಿ ಏನ್ ಮಾಡ್ತದ, ನಾಶಪಡಿಸುತ್ತದೆ ಅಂತ ಹೇಳಿ ಕೊಡ್ತಾ ಇದ್ದೇವೆ ನಾವು. ನೋಡ್ರಿ, ತನ್ನನ್ನು ತಾನು ನಾಶಪಡಿಸಿಕೊಂಡು ಇತರ ಜೀವಿಗಳನ್ನ ಏನ್ ಮಾಡ್ತಾ ಇದೆ, ನಾಶಪಡಿಸ್ತಾ ಇದೆ. ಯಾರಿಗೋಸ್ಕರ? ಒಂದು ಜೀವಿಗೋಸ್ಕರ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಬೇರೆ ಕಣದಂಗಿಗಳಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗುವುದಿಲ್ಲ. ಇದು ಕೂಡ ಪಾಯಿಂಟ್ ಗೊತ್ತಿರಬೇಕು. ಬೇರೆ ಕಣದಂಗಗಳಿಗೆ ಎಫೆಕ್ಟ್ ಆಗುವುದಿಲ್ಲ. ಕೇವಲ ಈ ಒಂದು ಫಾರಿನ್ ಬಾಡೀಸ್ ಏನ್ ಬಂದಿರ್ತಾವಲ್ರಿ, ಅಂದ್ರೆ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು, ಪ್ರೋಟೋಜೋನ್ಸ್ ಆಗಿರ್ಬೋದು, ಈ ರೀತಿ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾಶಪಡಿಸುತ್ತದೆ. ಅದಕ್ಕಾಗಿ ಈ ಒಂದು ಲೈಸೋಸೋಮ್ ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿದಾಗ ಜೀವಕೋಶದ ಆತ್ಮಹತ್ಯಾ ಚೀಲ ಅಂತ ಕರಿತೀವಿ ನಾವು. ಆತ್ಮಹತ್ಯಾ ಚೀಲ ಅಥವಾ ಆತ್ಮಹತ್ಯಾ ಸಂಚಿ ಅಂತೇಳಿ ಕರಿತೀವಿ. ಆತ್ಮಹತ್ಯಾ ಸಂಚಿ ಅಥವಾ ಆತ್ಮಹತ್ಯಾ ಚೀಲ. ಸುಸೈಡ್ ಬ್ಯಾಗ್ ಆಫ್ ಸೆಲ್ ಅಂತೇಳಿ ಕರಿತೀವಿ ನಾವು. ಸುಸೈಡ್ ಬ್ಯಾಗ್ ಆಫ್ ಸೆಲ್ ಇಂಪಾರ್ಟೆಂಟ್ ಪಾಯಿಂಟ್ ಅದ, ಸರಿಯಾಗಿ ನೆನ್ಪಿಟ್ಕೋರಿ. ಜೀವಕೋಶದ ಈ ಕೆಳಗಿನ ಯಾವ ಕಣದಂಗವನ್ನು ಆತ್ಮಹತ್ಯಾ ಚೀಲ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಿದ್ರೆ ಲೈಸೋಸೋಮ್ ಅಂತೇಳಿ ಕೊಡ್ತಾ ಇದೀವಿ. ಅಂದ್ರೆ ಯಾವ ರೀತಿ ಲೈಸೋಸೋಮ್ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಕ್ಕಂಥ ಮಾಹಿತಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಈ ರೀತಿ ಒಂದು ಲೈಸೋಸೋಮ್ ಅನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಯಾರು? ಡ್ಯುಡಿವೆ. ಕೇವಲ ಲೈಸೋಸೋಮ್ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಏನಾಗುತ್ತದೆ, ಕಂಡು ಬರುತ್ತದೆ ಅಂತ ಹೇಳಿ ಕೊಡ್ತೀವಿ. ಸರಿಯಾಗಿ ಮಾಹಿತಿಯನ್ನ ನೆನ್ಪಿಟ್ಕೋರಿ. ನೆಕ್ಸ್ಟ್ ಒನ್ ವ್ಯಾಕ್ಯೂಲ್ಸ್ ಕನ್ನಡದಲ್ಲಿ ರಸದಾನಿಗಳು ಅಂತ ಹೇಳ್ತೀವಿ ನಾವು. ಕನ್ನಡದಲ್ಲಿ ರಸದಾನಿಗಳು, ರಸದಾನಿಗಳು. ಈ ಒಂದು ವ್ಯಾಕ್ಯೂಲ್ಸ್ ಏನಾಗ್ತವಪ್ಪ ಅಂತ ಹೇಳಿ ನೋಡಿದಾಗ ಎರಡು ಜೀವಕೋಶಗಳಲ್ಲಿ ಕಂಡು ಬರುತ್ತವೆ. ಎರಡು ಜೀವಕೋಶಗಳಲ್ಲಿ ಕಂಡು ಬರುವುದರ ಜೊತೆಗೆ ಈ ಒಂದು ಜೀವಕೋಶವನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಏನ್ ಮಾಡ್ತದ, ಸಹಾಯ ಮಾಡುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದರೆ ಜೀವಕೋಶದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಏನು ಮಾಡುತ್ತದೆ, ಹೊರಗೆ ಹಾಕುತ್ತದೆ. ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕುತ್ತದೆ. ತ್ಯಾಜ್ಯ ವಸ್ತುಗಳನ್ನು ಜೀವಕೋಶದಿಂದ ಹೊರಗೆ ಹಾಕಿ ಜೀವಕೋಶವನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳುತ್ತದೆ. ಅದಕ್ಕಾಗಿ ಈ ಒಂದು ರಸದಾನಿಗಳನ್ನ ಜೀವಕೋಶದ ಕ್ಲೀನರ್ ಅಂತೇಳಿ ಕರಿತೀವಿ ಅಥವಾ ಶೆಲ್ ಕ್ಲೀನರ್ ಅಂತೇಳಿ ಕರಿತೀವಿ ನಾವು. ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವುದನ್ನು ಶೆಲ್ ಕ್ಲೀನರ್ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಿದ್ರೆ ವ್ಯಾಕ್ಯೂಲ್ಸ್ ಅಂತೇಳಿ ಕೊಡ್ತಾ ಇದೀವಿ. ರಸದಾನಿಗಳು ನೋಡ್ರಿ, ಯಾವುದೇ ಒಂದು ಜೀವಕೋಶದಲ್ಲಿ ಆ ಸ್ಥಳವನ್ನು ಬಹಳಷ್ಟು ಪ್ರಮಾಣದಲ್ಲಿ ಏನ್ ಮಾಡಬಹುದು, ಆಕ್ರಮಿಸಿಕೊಳ್ಳಬಹುದು ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಎರಡು ಜೀವಕೋಶಗಳಲ್ಲಿ ವ್ಯಾಕ್ಯೂಲ್ಸ್ಗಳು ಕಂಡು ಬರುತ್ತವೆ. ಜೀವಕೋಶದ ಶುಚಿಕಾರಿ ಅಂತೇಳಿ ಕರಿತೀವಿ ನಾನು. ಶೆಲ್ ಕ್ಲೀನರ್ ಅಂತೇಳಿ ಕೊಡ್ತಾ ಇದೀವಿ. ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ಹೊರಗೆ ಹಾಕುತ್ತದೆ ಅಂತ ಹೇಳ್ತೀವಿ ರಸದಾನಿಗಳು. ಈ ರೀತಿ ವ್ಯಾಕ್ಯೂಲ್ಸ್ ನ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಸೆಂಟ್ರೋಜೋಮ್ಸ್ ಆರ್ ಸೆಂಟ್ರಿಯೋಲ್ಸ್. ಈ ಒಂದು ಸೆಂಟ್ರೋಜೋಮ್ಸ್ ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ. ಪಾಯಿಂಟ್ ಗೊತ್ತಿರಬೇಕು. ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ ಸೆಂಟ್ರೋಜೋಮ್ಸ್. ಹಾಗಾದ್ರೆ ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿದಾಗ ಈ ಒಂದು ಪ್ರೌಢಾವಸ್ಥೆಯನ್ನು ತಲುಪಿರತಕ್ಕಂತಹ ಜೀವಕೋಶಗಳು ಡಿವೈಡೇಷನ್ ಆಗ್ಲಿಕ್ಕೆ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಕೋಶ ವಿಭಜನೆಗೆ ಸಹಾಯಕವಾಗಿದೆ.
ಪ್ರೌಢಾವಸ್ಥೆಯನ್ನು ತಲುಪಿರ್ತಕ್ಕಂಥ ಒಂದು ಜೀವಕೋಶ ಏನಾಗ್ತದ ಡಿವೈಡ್ ಆಗುತ್ತದೆ ಅಂತ ಹೇಳ್ಕೊಳ್ತಾ ಇದೀವಿ. ಯಾವುದರ ಸಹಾಯದಿಂದ? ಸೆಂಟ್ರೋಜೋಮ್ ಆರ್ ಸೆಂಟ್ರಿಯೋಲ್ಸ್ ಇದು ಯಾವ ಕಾರ್ಯವನ್ನು ಮಾಡುತ್ತವೆ? ಶೆಲ್ ಡಿವಿಷನ್ ಕಾರ್ಯವನ್ನು ಮಾಡುತ್ತವೆ ಅಂತ ಹೇಳ್ಕೊಳ್ತಾ ಇದೀವಿ. ಈ ರೀತಿ ಈ ಒಂದು ಸೆಂಟ್ರೋಜೋಮ್ಸ್ ನ ಬಗ್ಗೆ ಮಾಹಿತಿ ನೋಡ್ರಿ. ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಏನಾಗ್ತದೆ? ಡಿವೈಡೇಷನ್ ಆಗ್ತದೆ. ಉದಾಹರಣೆಗೆ ಇಲ್ಲಿ ನೋಡ್ರಿ, ನಾವು ಚರ್ಮವನ್ನ ಕಟ್ ಮಾಡಿದ್ವಿ ಅಂತ ತಿಳ್ಕೊರಿ, ಮತ್ತೆ ಚರ್ಮ ಬೆಳೀತದ. ಅಲ್ಲಿ ಜೀವಕೋಶಗಳು ಏನಾಗ್ತವಪ್ಪ ಅಂತ ಹೇಳಿದಾಗ ಡಿವೈಡೇಷನ್ ಆಗ್ತಾ ಹೋಗಿ ಚರ್ಮ ಮತ್ತೆ ಏನಾಗ್ತದ? ಫಾರ್ಮೇಶನ್ ಆಗುತ್ತದೆ ಅಂತ ಹೇಳ್ಕೊಡ್ತಾ ಇದೀವಿ. ಈ ರೀತಿ ಕತ್ತರಿಸಿದರೆ ಮತ್ತೆ ಬೆಳೆಯಲು ನೋಡ್ರಿ, ಚರ್ಮ ಕತ್ತರಿಸಿದರೆ ಮತ್ತೆ ಬೆಳೆಯಲು ಸಹಾಯಕವಾದ ಜೀವಕೋಶಗಳು ಯಾವ್ರಿ ಅಂತ ಹೇಳಿದಾಗ ಮೆಲನೋಸೈಟ್ಸ್ ಅಂತ ಹೇಳ್ತೀವಿ ನಾವು, ಮೆಲನೋಸೈಟ್ಸ್. ಹಾಗಾದ್ರೆ ಈ ರೀತಿ ಜೀವಕೋಶಗಳು ವಿಭಜನೆ ಹೊಂದಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಒಂದು ಕಣದಂಗ ಯಾವುದು ಅಂತ ಹೇಳಿದಾಗ ಸೆಂಟ್ರೋಜೋಮ್ಸ್ ಆರ್ ಸೆಂಟ್ರಿಯೋಲ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ನೋಡ್ರಿ, ಕೇವಲ ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರೋಜೋಮ್ಸ್ ಮತ್ತು ಲೈಸೋಜೋಮ್ಸ್ ಕಂಡು ಬರುತ್ತವೆ. ಕೇವಲ ಪ್ರಾಣಿ ಜೀವಕೋಶದಲ್ಲಿ ಎಲ್ಲಾನು ಕಂಡು ಬರ್ತವೆ, ಆದ್ರೆ ನಾನು ಡಿಫ್ರೆನ್ಶಿಯೇಟ್ ಕೊಡ್ತಾ ಇದ್ದೀನಿ. ನಾವು ಕೇವಲ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಕಣದಂಗಗಳು ಯಾವ ಅಂತ ಹೇಳಿ ನೋಡಿದಾಗ ಒಂದು ಶೆಲ್ ವಾಲ್ ಕೋಶ ಭಿತ್ತಿ, ಇನ್ನೊಂದು ಕ್ಲೋರೋಫ್ಲಾಸ್ಟ್ ಅಥವಾ ಪ್ಲಾಸ್ಟಿಡ್ಸ್ ಅಂತ ಹೇಳಿ ಕರಿತೀವಿ ನಾವು. ಈ ರೀತಿ ನಮಗೊಂದು ಡಿಫ್ರೆನ್ಶಿಯೇಟ್ ಗೊತ್ತಿರಬೇಕು. ಆಮೇಲೆ ರಿಮೈನಿಂಗ್ ಎಲ್ಲಾ ಕಣದಂಗಗಳು ಕೂಡ ಏನಾಗುತ್ತವೆ? ಎರಡೂ ಜೀವಕೋಶಗಳಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಒಂದು ಮಾಹಿತಿ ಅದ, ಸರಿಯಾಗಿ ನೆನ್ಪಿಟ್ಕೋರಿ. ಇಷ್ಟು ಈ ಒಂದು ಜೀವಕೋಶದ ಬಗ್ಗೆ ಮಾಹಿತಿ ಅಂತ ಹೇಳಿದೀವಿ. ನೋಡ್ರಿ, ಯಾವುದೇ ಒಂದು ಜೀವಕೋಶದಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯಸ್ ನ ಮೇಲ್ಭಾಗದಲ್ಲಿ ಈ ಒಂದು ಕೋಶ ಪೊರೆ ಇದ್ದರೆ, ಹೌದ್ರಿ, ಕೋಶ ಕೇಂದ್ರ ಪೊರೆ ಕಂಡು ಬಂದರೆ ಅದನ್ನ ಏನಂತ ಹೇಳಿ ಕರಿತೀವಿ? ಪೊರೆ ಕಂಡು ಬಂದರೆ ಅದು ಯು ಕ್ಯಾರಿಯೋಟಿಕ್ ಅಂತ ಹೇಳ್ತೀವಿ. ಯು ಕ್ಯಾರಿಯೋಟಿಕ್ ಶೆಲ್ ಅಂತ ಹೇಳಿ ಕರಿತೀವಿ. ಕೋಶ ಕೇಂದ್ರ ಕಂಡು ಬಂದರೆ ಯು ಕ್ಯಾರಿಯೋಟಿಕ್ ಶೆಲ್ ಅಂತ ಹೇಳ್ತೀವಿ. ಅದೇ ರೀತಿ ಕೋಶ ಕೇಂದ್ರ ಕಂಡು ಬರದಿದ್ದರೆ ಅದನ್ನ ಏನಂತ ಹೇಳ್ತೀವಿ? ಕಂಡು ಬಂದರೆ ಯು ಕ್ಯಾರಿಯೋಟಿಕ್, ಕಂಡು ಬರದಿದ್ದರೆ ಅದನ್ನ ಪ್ರೋಕ್ಯಾರಿಯೋಟಿಕ್ ಶೆಲ್ ಅಂತ ಹೇಳಿ ಕರಿತೀವಿ. ಇದು ಬೇಸಿಕ್ ಪಾಯಿಂಟ್ ಅದು, ಸರಿಯಾಗಿ ನಿಮಗೆ ಗೊತ್ತಿಟ್ಕೊಳ್ಳಿ. ಪ್ರೋಕ್ಯಾರಿಯೋಟಿಕ್ ಶೆಲ್. ಒಂದು ಆರ್ಬಿಸಿ ಕೆಂಪು ರಕ್ತ ಕಣಗಳ ಮೇಲ್ಭಾಗದಲ್ಲಿ ನ್ಯೂಕ್ಲಿಯಸ್ ಕಂಡು ಬರುವುದಿಲ್ಲ, ನ್ಯೂಕ್ಲಿಯಸ್ ಇರುವುದಿಲ್ಲ, ಅದಕ್ಕಾಗಿ ಪ್ರೋಕ್ಯಾರಿಯೋಟಿಕ್ ಅಂತ ಹೇಳ್ತೀವಿ ಕೆಂಪು ರಕ್ತ ಕಣಗಳನ್ನ. ಹಾಗಾದ್ರೆ ಯು ಕ್ಯಾರಿಯೋಟಿಕ್ ಅಂತ ಹೇಳಿ ನೋಡಿದಾಗ ಅಲ್ಲಿ ನ್ಯೂಕ್ಲಿಯಸ್ ಏನಾಗ್ತದ? ಕಂಡು ಬರುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಮಾಹಿತಿ ಸಸ್ಯ ಜೀವಕೋಶಗಳಲ್ಲಿ ಆಗಿರ್ಬೋದು, ಪ್ರಾಣಿ ಜೀವಕೋಶಗಳಲ್ಲಿ ಕಂಡು ಬರ್ತಾ ಇದೆ. ಇಷ್ಟು ಈ ಒಂದು ಜೀವಕೋಶದ ಬಗ್ಗೆ ಮಾಹಿತಿ, ಸರಿಯಾಗಿ ನೆನಪಿಟ್ಕೋರಿ. ಏನಾದ್ರೂ ಡೌಟ್ಸ್ ಇದ್ರೆ NB ಸೈನ್ಸ್ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿಬಿಟ್ಟು ಕ್ಲಿಯರ್ ಮಾಡ್ಕೊಡ್ರಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಗೊತ್ತಿರಬೇಕು, ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಪ್ರವೇಶಗಳು ಪ್ರಾರಂಭ ಇದಾವೆ. ಯಾರಿಗೆ ಆಫ್ಲೈನ್ ತರಗತಿಗಳು ಇಂಟ್ರೆಸ್ಟ್ ಅದಾವಲ್ಲ, ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳಿ. ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.